ಹಾಯ್ ಹಲೋ ಎಲ್ಲರಿಗೂ ಗಾಡೆಸ್ ಎನರ್ಜಿ ಚಾನಲ್ಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನಂದ ಪಾಟೀಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಆ್ಯಕ್ಚುಲಿ ನಾನೊಂದು ವಿಡಿಯೋ ಮಾಡಿದ್ದೆ ಆಯಿತಾ. ಏನಂತ ಅಂದರೆ ನಮ್ಮ ದೇಹ ಡಿಸೈನ್ ಆಗಿರುತ್ತೆ ಮ್ಯಾನಿಫೆಸ್ಟ್ ಮಾಡೋದಕ್ಕೆ, ನಮ್ಮ ಬಾಡಿ ಡಿಸೈನ್ ಆಗಿರುತ್ತೆ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋದಲ್ಲಿ ಹೇಳಿದ್ದು ಏನೋ ಒಂದಿಷ್ಟು ಪಾಯಿಂಟ್ಸ್ ಬಿಟ್ಟಿದ್ದೀನಿ ಅಂತ ಅನಿಸ್ತು. ಅದನ್ನು ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಂಡ್ ಈ ವಿಡಿಯೋ ಬಂದುಬಿಟ್ಟು ಸ್ಪಿರಿಚುಯಾಲಿಟಿ ಮತ್ತು ಲಾ ಆಫ್ ಅಸಂಪ್ಷನ್ನ ಕಂಪೇರ್ ಮಾಡಿ ಆಗಿರುತ್ತೆ. ಆ್ಯಂಡ್ ಯಾಕೆ ಅಂತ ಅಂದರೆ ಲೈಕ್ ಎಷ್ಟೊಂದು ಜನ ಕೇಳ್ತೀರಾ, ನಾನು ಸೈನ್ಸ್ನ ನೋಡ್ಬೋದಾ, ಏಂಜಲ್ ನಂಬರ್ಸ್ನ ನೋಡ್ಬೋದಾ, ಆ್ಯಂಡ್ ಅಸ್ಟ್ರಾಲಜಿ ನಂಬೋದಾ, ಟ್ಯಾರೋ ಕಾರ್ಡ್ಸ್ ನಂಬೋದಾ, ಇದೆಲ್ಲ ಸತ್ಯನಾ, ಆ್ಯಂಡ್ ದೇವ್ರಿರೋದು ಸತ್ಯನಾ? ಸೊ ಇದಕ್ಕೆಲ್ಲದಕ್ಕೂ ಆನ್ಸರ್ ನಾನು ನನ್ನ ವೇಲ್ ಕೊಡ್ತೀನಿ. ಆ್ಯಂಡ್ ಇಷ್ಟ ಆದರೆ ದಯವಿಟ್ಟು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಬಿಟ್ಬಿಡಿ, ಓಕೆ? ಬಿಕಾಸ್ ನನಗೇನು ಅನಿಸುತ್ತೆ ಅದನ್ನಷ್ಟೇ ನಾನು ಶೇರ್ ಮಾಡೋದಕ್ಕೆ ನಾನು ಚಾನಲ್ ಓಪನ್ ಮಾಡಿರೋದು. ಲಿಟ್ರಲಿ ಅಂದರೆ ನನಗೆ ಏನು ಅನಿಸುತ್ತೆ ಅದನ್ನು ನಾನು ಹೇಳಬೇಕು. ಸೊ ಐ ನೀಡ್ ಸಮ್ ಮೀಡಿಯಮ್, ಆಯಿತಾ? ನನಗೊಂದು ಮೀಡಿಯಮ್ ಬೇಕಿತ್ತು, ಒಂದು ಸೋರ್ಸ್ ಬೇಕಿತ್ತು. ಬಿಕಾಸ್ ನನಗೆ ಅನಿಸೋ ಥಾಟ್ಸ್ನ ಐ ನೋ ಇಟ್ಸ್ ಯುನಿಕ್ ಆ್ಯಂಡ್ ಅದನ್ನು ಶೇರ್ ಮಾಡಬೇಕು ಅಂತ ಅನಿಸಿ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದು. ಆ್ಯಂಡ್ ನಾನು ರಿಯಲಿ ಅಂದ್ಕೊಂಡಿರಲಿಲ್ಲ, ಲೈಕ್ ಅಫ್ಕೋರ್ಸ್ 618 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಇವಾಗ ಕರೆಂಟ್ ಇರೋದು. ಏನಂತ ಅಂದರೆ ಐಡಿಯಾನೂ ಇರಲಿಲ್ಲ ನನಗೆ ಇಷ್ಟು ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ತೀನಿ ನಾನಂತ. ಬಟ್ ಏನೋ ಒಂದು ಕಡೆ ನನಗೆ 0 ಸಬ್ಸ್ಕ್ರೈಬರ್ಸಿಂದ ಸ್ಟಾರ್ಟ್ ಮಾಡಿ ಇವತ್ತು ಇಷ್ಟು ಒಂದು ಕಮ್ಯುನಿಟಿನ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ ನಂಗೆ ನಿಜ ಖುಷಿ ಆಗುತ್ತೆ. ಓಕೆ, ನನ್ನ ಥಾಟ್ಸಿಗೂ ರೆಸ್ನೇಟ್ ಆಗೋರು ಯಾರು ಇದ್ದಾರೆ, ಓಕೆ ನಾನು ಹೇಳೋದನ್ನು ಕೇಳಿಸ್ಕೊಳೋರು ಯಾರು ಇದ್ದಾರೆ. ಒಂಥರ ಏನು ಗೊತ್ತಾ, ನನಗೆ ಇದೇನಂದರೆ ಒಂಥರ ಬ್ರೇಕ್ ಇದ್ದ ಹಾಗೆ. ನನಗೆ ವಿಡಿಯೋಸ್ ಮಾಡದೇ ಇರೋದಕ್ಕಂತೂ ನನ್ನ ಕೈಯಲ್ಲಿ ಆಗೋಲ್ಲ. ಬಿಕಾಸ್ ಯಾಕೆಂದರೆ ನಂಗೆ ಏನಾದರೂ ಹೇಳಬೇಕಂತ ಅನಿಸಿದ್ರೆ ಅದನ್ನು ಹೇಳಬೇಕು, ಹೇಳಬೇಕು, ನಿಮಗೆ ರೀಚ್ ಮಾಡಿಸ್ಬೇಕು ಅಂತ ಅನಿಸುತ್ತೆ. ಅದಕ್ಕೆ ಬಂದುಬಿಟ್ಟು ವಿಡಿಯೋ ಮಾಡ್ತೀನಿ. ಆ್ಯಂಡ್ ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಹೊರಗಡೆ ಹೆಲ್ಪ್ ಆಗುತ್ತೆ ಆಗಲ್ಲ ಅಂತ. ಬಟ್ ನಾನು ಮಾಡೋ ವಿಡಿಯೋಸ್ ಅಟ್ಲೀಸ್ಟ್ ಒಬ್ರಿಗಾದರೂ ಮೋಟಿವೇಶನ್ ಅನಿಸಿದ್ರೆ, ಒಬ್ರಿಗಾದರೂ ಏನೋ ಒಂದು ಹೆಲ್ಪ್ ಆದರೆ ಅದಕ್ಕಿಂತ ಬೆಸ್ಟ್ ಥಿಂಗ್ ನನಗೇನೂ ಇಲ್ಲ. ಬಿಕಾಸ್ ನೀವೆಲ್ಲ ಹೇಳ್ತಿರ್ತೀರಲ್ಲ, ತುಂಬ ಹೆಲ್ಪ್ ಆಯಿತು, ನಿಮ್ಮ ವಿಡಿಯೋಸಿಂದ ತುಂಬ ಹೆಲ್ಪ್ ಆಯಿತು, ತುಂಬ ಚೆನ್ನಾಗಿರುತ್ತೆ. ಅದು ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ, ತುಂಬ ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಅಂದರೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿ ಒಬ್ಬರಿಗೂ, ಆ್ಯಂಡ್ ಇದುವರೆಗೂ ಕಮೆಂಟ್, ಲೈಕ್, ಆ್ಯಂಡ್ ನನ್ನ ವಿಡಿಯೋಸ್ ಇಷ್ಟಪಡೋರಿಗೆ, ಎಲ್ಲರಿಗೂ ನನ್ನನ್ನು ಫಾಲೋ ಮಾಡ್ತಿರೋ ನಮ್ಮ ಎಲ್ರಿಗೂ ಕೂಡ ತುಂಬ 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 ಥ್ಯಾಂಕ್ಸ್. ಇಟ್ ಮೀನ್ಸ್ ಲಾಟ್ ಟು ಮೀ. ನಿಜವಾಗ್ಲೂ ಹೇಳ್ತೀನಲ್ಲ, ಓಕೆ ನನಗೂ ಒಂದು ಕಮ್ಯುನಿಟಿ ಇದೆ, ಓಕೆ ನಾನು ಹೇಳೋದನ್ನು ಕೇಳಿಸ್ಕೊತಿದ್ದಾರಲ್ಲ, ನನ್ನ ಥಾಟ್ಸ್ನು ರೆಸ್ನೇಟ್ ಮಾಡೋ ಅಂಥ ಪೀಪಲ್ಸ್ ಜನರು ಈ ವರ್ಡಲ್ಲಿ ಇದ್ದಾರಲ್ಲ ಅನ್ನೋ ಒಂದು ಥಿಂಗ್ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಆಯಿತಾ? ಸೊ ಓಕೆ, ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ನಾನು ಏಂಜಲ್ ನಂಬರ್ಸಿಗೆ ಬರ್ತೀನಿ. ಅಂದರೆ ನಾನು ಏಂಜಲ್ ನಂಬರ್ಸ್ ನನಗೆ ಗೊತ್ತಾದಾಗ ನಾನು ಬಿಲೀವ್ ಮಾಡ್ತಿದ್ದೆ. ಓಕೆ, 1 ನೋಡಿದ್ರೆ ಈ ರೀತಿ ಮೀನಿಂಗ್, 2 ನೋಡಿದ್ರೆ ಈ ರೀತಿ ಮೀನಿಂಗ್, ಸೊ ಏಂಜಲ್ ನಮ್ಮ ಸುತ್ತಮುತ್ತ ಇದ್ದಾರೆ ಅಂತ ಎಲ್ಲ ಬಿಲೀವ್ ಮಾಡ್ತಿದ್ದೆ. ಆ್ಯಂಡ್ ಅಫ್ಕೋರ್ಸ್ ಏಂಜಲ್ಸ್ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಖಂಡಿತವಾಗ್ಲೂ ಇದ್ದಾರೆ, ಓಕೆನಾ? ಆ್ಯಂಡ್ ಗಾಡ್ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಖಂಡಿತವಾಗ್ಲೂ ಎಲ್ಲರೂ ಇದ್ದಾರೆ, ಓಕೆ? ಬಟ್ ನಾನು ಒಂದು ವಿಷಯ ಹೇಳಲ್ಲ, ಎಲ್ಲರೂ ಹೇಳೋ ಥರ ನಮ್ಮ ಲೈಫ್ ಯಾರ ಕಂಟ್ರೋಲಲ್ಲೂ ಇಲ್ಲ, ಅರ್ಥ ಆಯ್ತಾ? ದೇವ್ರು ಕಂಟ್ರೋಲ್ ಮಾಡಲ್ಲ ನಮ್ಮ ಲೈಫ್ನ, ಆ್ಯಂಡ್ ಏಂಜಲ್ ನಂಬರ್ಸ್ ಕಂಟ್ರೋಲ್ ಮಾಡಲ್ಲ ನಮ್ಮ ಲೈಫ್ನ, ಯಾವುದೋ ಎಕ್ಸ್ಟರ್ನಲ್ ಸೋರ್ಸಸ್ ನಮ್ಮ ಲೈಫ್ನ ಕಂಟ್ರೋಲ್ ಮಾಡಲ್ಲ. ಇದನ್ನು ನಾನು ನಿಮಗೆ ಕ್ಲಿಯರಾಗಿ ಹೇಳಬೇಕು. ಎಸ್, ಅದು ಓಕೆ, ನಿಮ್ಗೆ ಅನ್ಸುತ್ತೆ ಓಕೆ ನಾನು 1 ನಂಬರ್ ನೋಡಿದೆ, ಎಸ್ ಯೂನಿವರ್ಸ್ ಸೈನ್ ಕೊಡ್ತಿದೆ. ನೋಡಿ, ಎಲ್ಲಿ ತನಕ ನೀವೇನನ್ನು ಕೇಳಕ್ಕೆ ಸ್ಟಾರ್ಟ್ ಮಾಡಲ್ಲ ಅಲ್ಲಿ ತನಕ ನಿಮಗದು ಕಾಣಿಸಲ್ಲ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಿಮಗೆ ಏಂಜಲ್ ನಂಬರ್ ಅಂದರೆ ಏನಂತಾನೆ ಗೊತ್ತಿಲ್ಲ,
ಲೈಕ್ 11 ಅಂದರೆ ಗೊತ್ತಿಲ್ಲ, 22 ಅಂದರೆ ಗೊತ್ತಿಲ್ಲ, ನಂಬರ್ ಈ ಥರ ಒಂದು ಸ್ಪೆಸಿಫಿಕ್ ಮೆಸೇಜ್ನ ಕ್ಯಾರಿ ಮಾಡ್ತಿದೆ ಅನ್ನೋ ವಿಷಯನೇ ನಿಮಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ಆಗ ನೀವು ಏನು ಮಾಡ್ತೀರಾ, ನೋಡಿದ್ರು ನಿಮ್ಗೆ ನೆನಪು ಕೂಡ ಇರಲ್ಲ, ನಿಮಗೇನು ಸ್ಪೆಷಲ್ ಅಂತ ಅನ್ಸಲ್ಲ. ಆ ನಂಬರ್ ಯಾವಾಗ ಸ್ಪೆಷಲ್ ಅನ್ಸೋದಂದ್ರೆ ಓಕೆ ಇದರಿಂದ ಏನೋ ಮೀನಿಂಗ್ ಇದೆ, ಇದರಿಂದ ಏನೋ ಮೀನಿಂಗ್ ಇರಬೇಕು, ಅದಕ್ಕೆ ನನಗೆ ಈ ನಂಬರ್ ಕಾಣಿಸ್ತಿದೆ ಅಂತ ನೀವು ಯಾವಾಗ ಅದಕ್ಕೆ ರೆಸನೇಟ್ ಮಾಡ್ಕೊತೀರಲ್ಲ ಆವಾಗ ನಿಮಗೆ ಏಂಜಲ್ ನಂಬರ್ಸ್ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಅದಾದಮೇಲೆ ಲೈಕ್ ಎಲ್ಲಿ ತನಕ ನೀವು ಆ ಏಂಜಲ್ ನಂಬರ್ಸ್ನ ನೋಡ್ತೀರಾ ಅಂದರೆ ಎಲ್ಲಿ ತನಕ ನೀವು ಸೈನ್ ಕೇಳ್ತಿರ್ತೀರಾ ಯೂನಿವರ್ಸ್ಗೆ, ಪ್ಲೀಸ್ ನಂಗೆ ನಂಬರ್ ತೋರಿಸು, ಪ್ಲೀಸ್ ನನಗೆ ಫೆದರ್ ತೋರಿಸು. ಆ್ಯಕ್ಚುಲಿ ನಾನು ಇದನ್ನು ಮುಂಚೆ ಮಾಡ್ತಿದ್ದೆ, ಬಟ್ ಅವಾಗ ನನಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಮ್ಯಾನಿಫೆಸ್ಟೇಷನ್ ಕೂಡ ನಾನು ಮಾಡ್ಕೊತಿರ್ಲಿಲ್ಲ. ಆ ಟೈಮಲ್ಲಿ ನಾನಂದು ಲೈಕ್ ಯುನೋ ಏನಾದ್ರು ಒಂದು ಸಣ್ಣ ವಿಷಯಕ್ಕೆ ನನಗೆ ಲೈಕ್ ನಾನು ಈ ಸಾಂಗ್ ಕೇಳಬೇಕು, ಈ ಸಾಂಗ್ ಕೇಳಿದ್ರೆ ನಂಗೆ ಇದು ನಿಜ, ಲೈಕ್ ನಂಗೆ ಇವತ್ತು ನನಗೆ ಇವತ್ತೇನೋ ಒಂದು ಆಸಿಡ್ ಇರಬೇಕು, ನಂಗೆ ಮಳೆ ಬರಬೇಕು, ಓಕೆ ಇದನ್ನು ನಾನು ಕಂಟಿನ್ಯೂ ಮಾಡಬೇಕು. ಈ ರೀತಿ ಲೈಕ್ ನಾವು ಯೂನಿವರ್ಸಿಗೆ ಒಂದಿಷ್ಟು ಸೈನ್ ಕೇಳ್ತಿರ್ತೀವಲ್ಲ, ಯೂನಿವರ್ಸ್ ಅನ್ಕೊಳ್ಳಿ, ಏಂಜಲ್ಸ್ ಅನ್ಕೊಳ್ಳಿ, ಗಾಡ್ ಅನ್ಕೊಳ್ಳಿ, ನೀವು ಏನಾದರೂ ಕರೀರಿ. ಓಕೆ, ಸೊ ನಾನಿವತ್ತು ಕೆಲಸ ಮಾಡಬೇಕು, ಕೆಲಸ ಮಾಡಬೇಕಂದ್ರೆ ನನಗೆ ಫೆದರ್ ತೋರಿಸು, ಇಲ್ಲ ಅಂದರೆ ತೋರಿಸ್ಬೇಡ. ಈ ಕೆಲಸ ಮಾಡಬೇಕಂದ್ರೆ ನಂಗೆ ಬಟರ್ಫ್ಲೈ ತೋರಿಸು, ಇಲ್ಲ ಅಂದರೆ ತೋರಿಸ್ಬೇಡ. ಈ ರೀತಿ ಎಲ್ಲರೂ ಮಾಡಿರ್ತೀವಲ್ಲ, ಅಫ್ಕೋರ್ಸ್ ನಾನಂತೂ ಮಾಡಿದ್ದೀನಿ, ಸ್ಟಾರ್ಟಿಂಗ್ ಮಾಡ್ತಾ ಇದ್ದೆ. ಬಟ್ ಯಾವಾಗ ನನಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತಾಯಿತು, ಸೊ ಗೊತ್ತಾದಾಗಿಂದ ಹೇಳಿಬಿಟ್ಟು ನಾನು ಈ ಏಂಜಲ್ ನಂಬರ್ಸ್ ನೋಡೋದಾಗಲಿ, ಈ ಸೈನ್ಸ್ ಕೇಳೋದಾಗಲಿ, ಫೆದರ್ಸ್ನ ತೋರಿಸಿ ಅಂತ ಕೇಳೋದಾಗಲಿ, ಅಥವಾ ಬಟರ್ಫ್ಲೈ ನೋಡೋದಾಗಲಿ, ಈ ಬರ್ಡ್ಸ್ನ ನೋಡೋದಾಗಲಿ. ಬಿಕಾಸ್ ಆ್ಯಕ್ಚುಲಿ ಏನು ಹೇಳ, ನನಗೆ ತುಂಬ ಪಿಜನ್ ಕಾಣಿಸ್ತಿತ್ತು, ಪಾರಿವಾಳ ಕಾಣಿಸಿದ್ರೆ ಸಾಕು, ಇಟ್ಸ್ ಎ ಸೈನ್ ಆಫ್ ಟ್ರೂ ಅನ್ಕಂಡೀಷನಲ್ ಲವ್. ಆಯಿತಾ? ನಂಗೆ ಯಾವಾಗಲೂ ಕಾಣಿಸುತ್ತೆ, ಇವಾಗಲೂ ಕಾಣಿಸುತ್ತೆ, ಎರಡು ಪಾರಿವಾಳ ಅಂತೂ ನನಗೆ ಯಾವಾಗಲೂ ಕಾಣಿಸ್ತಿರತ್ತೆ. ಸೊ ನಾವು ಮೀನಿಂಗ್ ಕೊಟ್ಟರೆ ಮಾತ್ರ ಅಲ್ಲಿ ಮೀನಿಂಗ್ ಅನಿಸೋದು, ನಮಗೆಲ್ಲ ಕಾಮನ್ ಅನಿಸುತ್ತೆ. ಆಯಿತಾ? ಇಲ್ಲಿರೋದು ಎಲ್ಲದಕ್ಕೂ ನೀವೇ ಮೀನಿಂಗ್ ಕೊಡ್ತೀರಾ. ಆ್ಯಂಡ್ ನಾನು ಹೇಳಿದೆ, ನೀವು ಯಾವುದನ್ನ ನಿಮ್ಮ ಜೊತೆ ನೀವು ಐಡೆಂಟಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀರಲ್ಲ, ಅದು ನಿಮ್ಮ ಕಣ್ಮುಂದೆ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ ಏನಂತ ಅಂದರೆ, ನೀವು ಪ್ರೂಫ್ ಕೇಳ್ತಿದ್ದೀರಾ ಅಂತ ಅಂದರೆ ಓಕೆ, ನಾನು ಸಬ್ಕಾನ್ಷಿಯಸ್ ಮೈಂಡ್ ಅಂತ ಕರೀರಿ, ಗಾಡ್ ಅಂತ ಕರೀರಿ, ಏಂಜಲ್ಸ್ ಅಂತ ಕರೀರಿ, ಯೂನಿವರ್ಸ್ ಅಂತ ಕರೀರಿ, ಏನಾದರೂ ಕರೀರಿ. ಓಕೆ ಓಕೆ ನೀವು ಇವಾಗ ಯೂನಿವರ್ಸಿಗೆ ಹೋಗಿ ಲೈಕ್ ನಾನು ಏನೋ ಕೆಲಸ ಮಾಡ್ತಿದ್ದೀನಿ, ನನಗೆ ನಿಮ್ಮಿಂದ ಪಾಸಿಟಿವ್ ಸೈನ್ ಬೇಕು. ಓಕೆ, ನನಗೆ ಪಾಸಿಟಿವ್ ಸೈನ್ ಕೊಡು, ಇಲ್ಲ ನೆಗೆಟಿವ್ ಸೈನ್ ಕೊಡು. ಓಕೆ, ಸೊ ಯೂನಿವರ್ಸಿಗೆ ಕೇಳ್ತೀರಾ. ಸೊ ನಿನ್ನ ಕೆಲಸ ಪಾಸಿಟಿವ್. ಓಕೆ, ನೀವು ಏನು ಸೈನ್ ಕೇಳ್ಕೊಂಡಿರ್ತೀರೋ ಆ ಬೇಸಿಸ್ ಮೇಲೆ ನಿಮಗೆ ಅದು ನಿಮ್ಮ ರಿಯಾಲಿಟಿಲಿ ಶೋ ಅಪ್ ಆಗುತ್ತೆ. ಓಕೆ, ಸೊ ಹೇಗೆ ಶೋ ಅಪ್ ಆಗುತ್ತೆ, ಅದು ಆಗುತ್ತೋ ಬಿಡುತ್ತೋ. ಓಕೆ, ನಿಜಾನಾ ಅಂತ ಕೇಳಿದರೆ ಅಫ್ಕೋರ್ಸ್ ನಿಜ, ಅದು ನಿಮ್ಮ ರಿಯಾಲಿಟಿಲಿ. ಬಿಕಾಸ್ ನೀವು ಒಂದು ಸೈನ್ನ ಕೇಳಿರ್ತೀರ, ಓಕೆ ನನಗೆ ಈ ಸೈನ್ ಕೊಡು, ಓಕೆ ಈ ಸೈನ್ ಕೊಟ್ಟರೆ ನನಗೆ ಈ ಕೆಲಸ ಆಗುತ್ತೆ ನಂದು. ಸೊ ಅವಾಗ ಸೈನ್ನ ನೀವು ನೋಡ್ತೀರಾ, ಯಾಕೆಂದರೆ ಅಲ್ಲಿ ಅರ್ಥ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಗೆ ಆ ಸೈನ್ಸ್ನ ತೋರಿಸೋದು. ನೀವು ಒಂದು ಕನ್ಫರ್ಮೇಷನ್ ಕೇಳ್ತೀರಾ ಅಂದರೆ ಆ ಕನ್ಫರ್ಮೇಷನ್ನು ಕೂಡ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ತೋರಿಸೋದು. ಲೈಕ್ ಸಬ್ಕಾನ್ಷಿಯಸ್ ಮೈಂಡೇ ತೋರಿಸುತ್ತೆ, ಬೇರೆ ಯಾರೂ ತೋರಿಸಲ್ಲ. ಲೈಕ್ ಯಾರೂ ಸಪ್ರೇಟ್ ಬಂದು ತೋರಿಸಲ್ಲ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮಗೆ ಓಕೆ ಇದು ಹೀಗೆ ಅಂತ ಹೇಳಿಬಿಟ್ಟು ತೋರಿಸುತ್ತೆ. ಓಕೆನಾ? ಸೊ ಏಂಜಲ್ಸ್ ನಂಬರ್ಸ್ ಅಂತ ಬಂದರೆ, ಸಪೋಸ್ ನಿಮಗೆ ಇಷ್ಟ, ನನಗೆ ಏಂಜಲ್ ನಂಬರ್ಸ್ ನೋಡೋದು ಇಷ್ಟ, ನಂಗೆ ಈ ನಂಬರ್ ನೋಡಿದ್ರೆ ನಂಗೆ ಈ ಥರ ಲೈಫಲ್ಲಿ ಆಗುತ್ತೆ ಅಂತ ಹೇಳಿಬಿಟ್ಟು ನಿಮ್ಗೆ ಇಷ್ಟ ಅಂತ ಅಂದರೆ ಅಫ್ಕೋರ್ಸ್ ನೀವು ಏಂಜಲ್ ನಂಬರ್ಸ್ನ ನೋಡ್ಬೋದು, 1 ನೋಡ್ತೀರಾ, 2 ನೋಡ್ತೀರಾ, ಅದನ್ನೆಲ್ಲ ನೋಡಿದಾಗೆಲ್ಲ ನೋಡಿ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು, ಆ್ಯಕ್ಚುಲಿ ಅವ್ರು ಈಗ ಆಲ್ರೆಡಿ ನ್ಯೂಮರಾಲಜಿಯಲ್ಲಿ ಬರೆದಿಟ್ಬಿಟ್ಟಿದ್ದಾರೆ. 1 ಅಂದರೆ ಈ ಥರ ಮೀನಿಂಗ್, 2 ನೋಡಿದ್ರೆ ಈ ಥರ ಮೀನಿಂಗ್, 3 ನೋಡಿದ್ರೆ ಈ ಥರ ಮೀನಿಂಗ್, 4 ನೋಡಿದ್ರೆ ಈ ಥರ ಮೀನಿಂಗ್ ಅಂತ ಹೇಳಿಬಿಟ್ಟು ನಂಬರ್ಸ್ ಬಗ್ಗೆ ಬರೆದಿಟ್ಟಿದ್ದಾರೆ. ಬಟ್ ನೀವು ನಿಮ್ಮ ಪ್ರಕಾರ ನಿಮಗೆ ಬೇಕಾದಂಗೆ ಆ ನಂಬರ್ಸ್ ಮೀನಿಂಗ್ನ ಚೇಂಜ್ ಮಾಡಿಕೊಂಡು ಆ ನಂಬರ್ ನೋಡಿದಾಗೆಲ್ಲ ನನಗೆ ಈ ಥರ ಕೆಲಸ ಆಗುತ್ತೆ ಅಂತ ನೀವು ನಿಮ್ಮ ಒಂದು ಓನ್ ರೂಲ್ಸ್ನ ಕ್ರಿಯೇಟ್ ಮಾಡ್ಬೋದು. ಸಪೋಸ್ 1 ಅಂತ ಅಂದರೆ ಯೂಶಲಿ ನನಗೆ ಗೊತ್ತಿರೋಂಗೆ ಮಾಸ್ಟರ್ ನಂಬರ್ ಅದು 1 ಅನ್ನೋದು, ಆ್ಯಂಡ್ 11. ಓಕೆ, ಈ ನಂಬರ್ಸ್ನ ನೋಡಿದ್ರೆ 11 ಈ ಥರ ನೋಡಿದ್ರೆ ಮ್ಯಾನಿಫೆಸ್ಟೇಷನ್ ಆಗ್ತಿದೆ, ಮ್ಯಾನಿಫೆಸ್ಟೇಷನ್ ಆಗುತ್ತೆ. 1 ಅಂತ ಅಂದರೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ, ಈ ರೀತಿ ಹೇಳ್ತಾ ಇರ್ತಾರೆ. ಬಟ್ ನೀವು ಲೈಕ್ ಇಲ್ಲ ನನಗೆ ಆ ಥರ ಇಷ್ಟ ಅಲ್ಲ, 1 ನಾನು ಬೇರೆ ಮೀನಿಂಗ್ ಕೊಡ್ತೀನಿ ಅಂತಂದರೆ ನಿಮ್ಗೆ ಇಷ್ಟ ಬಂದಿರೋ ಮೀನಿಂಗ್ ಕೊಟ್ಕೊಂಡ್ಬಿಟ್ಟು ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಸಪೋಸ್ ನೀವು ತುಂಬ ಏಂಜಲ್ ನಂಬರ್ಸ್ನ ಬಿಲೀವ್ ಮಾಡೋರಾಗಿದ್ರೆ, ನಿಮಗೆ ಅದು ಸೈನ್ ನೋಡ್ದೇನೆ, ಈಗ ಏಂಜಲ್ ನಂಬರ್ಸ್ ನೋಡ್ದೇನೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಮುಂದಕ್ಕೆ ಹೋಗಲ್ಲ ಅಂತಂದರೆ ನೀವು ಆ ರೀತಿ ರೂಲ್ಸ್ನ ನಿಮ್ಮ ಲೈಫಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಬೋದು. ಓಕೆನಾ? ಆ್ಯಂಡ್ ಕಂಪ್ಲೀಟ್ಲಿ ಅದು ನಿಮಗೆ ಬಿಟ್ಟಿದೆ, ಯಾಕೆಂದರೆ ಇದು ಫೈನಲಿ ಅಟ್ ದ ಎಂಡ್ ಆಫ್ ದ ಡೇ ಇದು ನಿಮ್ಮ ಲೈಫ್, ನಿಮ್ಮ ರಿಯಾಲಿಟಿ. ಎನಿವೇಸ್ ನೀವು ನಿಮ್ಮ ರಿಯಾಲಿಟಿನೇ ಕಂಟ್ರೋಲ್ ಮಾಡೋದು, ಬೇರೆ ಯಾರೂ ಕಂಟ್ರೋಲ್ ಮಾಡಲ್ಲ.
ಒಂದು ವಿಷಯ ಹೇಳ್ತೀನಿ ನೋಡಿ, ದೇವ್ರು ಯಾವಾಗಲೂ ಹೇಳ್ಬಿಟ್ಟಿದ್ದಾನೆ ಇಡೀ ಭೂಮಿ ಮೇಲೆ, ಲೈಕ್ ಯಾವುದೇ ಜೀವಿ ಆಗಿರಲಿ, ಪ್ರತಿ ಒಂದು ಜೀವಿದು ಲೈಫ್ನ ರೆಸ್ಪಾನ್ಸಿಬಿಲಿಟಿ ಅದೇ ತಗೊಳುತ್ತೆ. ಈಗ ನನ್ನ ಲೈಫ್ ರೆಸ್ಪಾನ್ಸಿಬಿಲಿಟಿನ ನಾನು ತೊಗೊಬೇಕು, ನಿಮ್ಮ ಲೈಫ್ ರೆಸ್ಪಾನ್ಸಿಬಿಲಿಟಿನ ನೀವು ತೊಗೊಬೇಕು. ಹೇಗೆ ತೊಗೊತೀರಾ? ನಿಮ್ಮ ಯೋಚನೆ ಮೂಲಕ. ಅಂದರೆ ನಿಮ್ಮ ಯೋಚನೆ ಮೇಲೆ ನಿಮ್ಮ ಲೈಫ್ನ ನೀವು ಕ್ರಿಯೇಟ್ ಮಾಡ್ಕೊತೀರಾ, ನನ್ನ ಯೋಚನೆ ಮೇಲೆ ನನ್ನ ಲೈಫ್ನ ನಾನು ಕ್ರಿಯೇಟ್ ಮಾಡ್ಕೊತೀನಿ. ನಾನೇನೋ ಒಂದು ಯೋಚನೆ ಮಾಡ್ತೀನಿ, ನಾನೇನೋ ಒಂದು ಕಲ್ಪನೆ ಮಾಡ್ಕೊತೀನಿ, ಏನೋ ಒಂದು ನಂಬ್ತೀನಿ. ಸೊ ಅದೆಲ್ಲ ನನ್ನ ರಿಯಾಲಿಟಿಯಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀನಿ. ಇವಾಗ ನೀವೇನೋ ಯೋಚನೆ ಮಾಡ್ತೀರಾ, ಕಲ್ಪನೆ ಮಾಡ್ತೀರಾ, ನಂಬ್ತಾ ಹೋಗ್ತೀರಾ. ಆ ನಂಬಿಕೆಗಳ ಮೇಲೆ ನಿಮ್ಮ ರಿಯಾಲಿಟಿಯಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಆ್ಯಂಡ್ ಇಲ್ಲಿ ಯಾವುದು ಸುಳ್ಳು ಯಾವುದು ನಿಜ ಅಂತ ನಾನು ಹೇಳಲ್ಲ. ಸೊ ಸಪೋಸ್ ನನಗಿಲ್ಲ, ನಂಗೆ ಇಷ್ಟ ಇಲ್ಲ, ಏಂಜಲ್ ನಂಬರ್ಸ್ ಎಲ್ಲ ನಾನು ನೋಡಲ್ಲ, ನನಗೆ ಅದರಿಂದ ಸೈನ್ ಎಕ್ಸ್ಟರ್ನಲ್ ಸೋರ್ಸಸ್ಸಿಂದ ನನಗೆ ಸೈನ್ ಬೇಕಿಲ್ಲ. ಬಿಕಾಸ್ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ. ನಾನು ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ, ಅದು ಬಂದೇ ಬರುತ್ತೆ. ಬಿಕಾಸ್ ನಾನು ಹೇಳಿದ್ದೀನಿ, ಸೊ ಅದು ಬಂದೇ ಬರುತ್ತೆ. ನನಗೆ ಅದನ್ನು ನೋಡೋ ಅವಶ್ಯಕತೆ ಇಲ್ಲ, ನಾನು ಅದನ್ನು ನೋಡೋದು ಇಲ್ಲ ಅಂತಂದರೆ ನೋಡಬೇಡಿ. ಬಟ್ ಇಫ್ ಯು ವಾಂಟ್ ಟು ಲೈಕ್ ಓಕೆ ಫನ್ ಥರ ಮಾಡೋಣ, ಲೈಕ್ ಸೈನ್ಸ್ ಕೇಳೋಣ, ಯೂನಿವರ್ಸ್ ಸೈನ್ ತೋರಿಸ್ಲಿ, ಅವಾಗ ನಾನು ನಂಬ್ತೀನಿ ಅಂತ ಹೇಳ್ಕೊಂಡು ಮಾಡ್ತೀರಾ ಅಂತ ಅಂದರೂ ನೀವು ಹಾಗೂ ಹೋಗ್ಬೋದು. ಆ್ಯಂಡ್ ನಿನ್ನ ಟ್ಯಾರೋಟ್ ಕಾರ್ಡ್ಸು, ಆಸ್ಟ್ರಾಲಜಿ ಇದೆಲ್ಲ ಬಂದ್ಬಿಟ್ಟು ಇದು ಕೂಡ ಸೇಮ್. ನಾನು ಯಾವಾಗಲೂ ಹೇಳ್ತೀನಿ ನಿಮಗೆ, ಟ್ಯಾರೋಟ್ಸ್ ಆಗಿರ್ಬೋದು, ಆಸ್ಟ್ರಾಲಜಿ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿ ಯಾವ ಒಂದು ಯೋಚನೆ ಜಾಸ್ತಿ ಇರುತ್ತೆ, ಯಾವುದು ಡಾಮಿನೆಂಟ್ ಥಾಟ್ ಇರುತ್ತೆ, ಅದನ್ನಷ್ಟೇ ಅದು ನಿಮಗೆ ರಿಫ್ಲೆಕ್ಟ್ ಮಾಡುತ್ತೆ. ಬಿಕಾಸ್ ಇಲ್ಲಿ ಇರೋದು ಎಲ್ಲನೂ ಕೂಡ ನಿಮ್ಮ ಥಾಟ್ಸ್ನ ರಿಫ್ಲೆಕ್ಷನ್, ಆಯಿತಾ? ಇಡೀ ವರ್ಡೇ ನಿಮ್ಮ ಥಾಟ್ಸ್ನ ರಿಫ್ಲೆಕ್ಟ್ ಮಾಡುತ್ತೆ ಅಂದಮೇಲೆ ಯಾವ್ದೋ ಸಣ್ಣ ಪುಟ್ಟ ವಸ್ತುನೇ ಇರಲಿ, ಅದು ಕೂಡ ನಿಮ್ಮ ಥಾಟ್ಸ್ನ ರಿಫ್ಲೆಕ್ಟ್ ಮಾಡುತ್ತೆ. ಅದು ದೊಡ್ಡ ಥಿಂಗ್ಸ್ ಇರಲಿ, ವ್ಯಕ್ತಿ ಇರಲಿ, ಪರ್ಸನ್ ಇರಲಿ, ಎಲ್ಲರೂ ನಿಮ್ಮ ಥಾಟ್ಸ್ನ ರಿಫ್ಲೆಕ್ಷನ್. ನೋಡಿ, ಇವತ್ತಿನ ಒಂದು ಹೊಸ ಲಾನ ಆ್ಯಡ್ ಮಾಡ್ಕೊಂಬಿಡಿ. ಏನಂತ ಅಂದರೆ ಇಲ್ಲಿರೋ ಪ್ರತಿ ಒಂದು ಕೂಡ ನಿಮ್ಮ ಥಾಟ್ಸ್ಗೆ ರಿಫ್ಲೆಕ್ಷನ್ ಅಷ್ಟೇ. ಓಕೆ, ಏನನ್ನೇ ನೋಡಿದ್ರು ಕೂಡ ಅದೆಲ್ಲ ನಿಮ್ಮ ಥಾಟ್ಸ್ ಅಷ್ಟೇ. ಲೈಕ್ ಓಕೆ, ಒಂದು ಹೇಳ್ತೀನಿ ಹೇಗೆ ಅಂತ ಅಂದರೆ, ಯಾರೋ ಒಬ್ರು ಖುಷಿಯಾಗಿರೋದು ನೋಡ್ತೀರಾ, ಇಟ್ಸ್ ಯುವರ್ ಥಾಟ್ಸ್. ಯಾರೋ ಒಬ್ರು ಡಲ್ ಆಗಿರೋದು ನೋಡ್ತೀರಾ, ಅದು ಕೂಡ ನಿಮ್ಮ ಥಾಟ್ಸ್. ಲೈಕ್ ಏನೋ ಒಂದು ಬ್ಯೂಟಿಫುಲ್ ಅಂದರೆ ಕಣ್ಮುಂದೆ ಏನೋ ತುಂಬ ಖುಷಿಯಾಗುವಂಥ ಒಂದು ಲೈಕ್ ಅದ್ಭುತ ನಡೆಯುತ್ತೆ, ಅದು ನಿಮ್ಮ ಥಾಟ್ಸ್. ಆ್ಯಂಡ್ ಕಣ್ಮುಂದೆ ಏನೋ ಇಷ್ಟ ಆಗದಿರೋವಂಥ ಸಿಚುವೇಶನ್ಸ್ ನಡೆಯುತ್ತೆ, ಆ್ಯಂಡ್ ಅದು ನಿಮ್ಮ ಥಾಟ್ಸ್. ಆ್ಯಂಡ್ ಏನು ಹೇಳಬೇಕಂತ ಅಂದರೆ ಲೈಕ್ ಎಲ್ಲ ಲಿಟ್ರಲಿ ಪ್ರತಿ ಒಂದು ಆಯಿತಾ. ಇವತ್ತು ನೀನು ಒಂದು ವಸ್ತು ನೋಡ್ತಿದ್ಯಾ, ಅದು ಕೂಡ ನಿನ್ನ ಥಾಟ್. ಆ್ಯಂಡ್ ಒಂದು ಪರ್ಸನ್ನ ನೋಡ್ತಿದ್ಯಾ, ಅವರು ಕೂಡ ನಿನ್ನ ಥಾಟ್. ಆ್ಯಂಡ್ ಹೇಗೆ ನಿಮ್ಮ ಥಾಟ್ ಅಂತ ಅಂದರೆ ದ ಪರ್ಸನ್. ಓಕೆ, ಒಂದು ಪರ್ಸನ್ ಅಂತ ಅಂದರೆ ಅವ್ರು ನಿಮ್ಮ ಕಣ್ಮುಂದೆ ಬರ್ತಾರೆ, ಆ್ಯಂಡ್ ಅವ್ರ ಬಿಹೇವಿಯರ್ಸ್, ಅವ್ರು ಹೇಗಿರ್ತಾರೆ ನಿಮ್ಮ ಮುಂದೆ ಅಂತ ಕಣ್ಮುಂದೆ ಅಂತೂ ಖಂಡಿತ ಬರುತ್ತಲ್ವಾ. ಸೊ ಅವ್ರ ಬಿಹೇವಿಯರ್ಸ್ ಆಗಿರ್ಬೋದು, ಅವ್ರು ನಿಮ್ಮ ಜೊತೆ ನಡ್ಕೊಳೋ ರೀತಿ ಆಗಿರ್ಬೋದು, ಅದೆಲ್ಲ ನಿಮ್ಮ ಥಾಟ್ಸ್. ಸೊ ನೀವು ಏನು ಮಾಡಬೇಕು, ನಾನು ಪ್ರತಿ ಸತಿನೂ ಹೇಳ್ತೀನಿ ನೋಡಿ, ಆ್ಯಸ್ ಎ ಅಪೋಸಿಟ್ ಪರ್ಸನ್ನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಅವ್ರು ಚೇಂಜ್ ಆಗಲ್ಲ. ಬಟ್ ಯಾರನ್ನ ಚೇಂಜ್ ಮಾಡ್ಬೇಕು ನೀವು ಅಂತ ಅಂದರೆ, ನಿಮಗೆ ಅವರ ಮೇಲೆ ಒಂದು ಥಾಟ್ಸ್ ಇರುತ್ತೆ, ಒಪಿನಿಯನ್ ಇರುತ್ತೆ, ಅದನ್ನು ಚೇಂಜ್ ಮಾಡಿ ಅಂತ ಹೇಳ್ತೀನಿ. ನೀವು ಅವ್ರನ್ನ ಒಂದು ವರ್ಷನಲ್ಲಿ ಐಡೆಂಟಿಫೈ ಮಾಡ್ತಿರ್ತೀರ. ಫಾರ್ ಎಕ್ಸಾಂಪಲ್, ಒಂದು ಪರ್ಸನ್ ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ ಅಂತ ಅಂದರೆ ನೀವು ಏನಂತ ಐಡೆಂಟಿಫೈ ಮಾಡ್ತಿರ್ತೀರಾ, ಆ ಪರ್ಸನ್ ನನ್ನ ತುಂಬ ಇಷ್ಟಪಡ್ತಾರೆ, ಆ ಪರ್ಸನಿಗೆ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಐಡೆಂಟಿಫೈ ಮಾಡ್ತಿರ್ತೀರ. ಬಟ್ ಅದೇ ಸೇಮ್ ಪರ್ಸನ್ ನಿಮಗೆ ಅಪೋಸಿಟ್ ಆಡಕ್ಕೆ ಸ್ಟಾರ್ಟ್ ಮಾಡಿ, ಲೈಕ್ ಈಗ ಫಾರ್ ಎಕ್ಸಾಂಪಲ್ ಲೈಕ್ ಪರ್ಸನ್ ಏ ಇದ್ದಾರೆ ಅಂತ ಅನ್ಕೊಳ್ಳಿ, ಅವ್ರಿಗೆ ನೀವಂದರೆ ತುಂಬ ಇಷ್ಟ, ನೀವಂದರೆ ಪ್ರಾಣ, ನಿಮ್ಮನ್ನು ಬಿಟ್ಟು ಅವ್ರ ಕೈಲಿ ಇರೋದಕ್ಕಾಗಲ್ಲ. ನೆಕ್ಸ್ಟ್ ಪರ್ಸನ್ ಬಿ ಇದ್ದಾರೆ ಅನ್ಕೊಳ್ಳಿ, ಅವ್ರಿಗೆ ನೀವಂದರೆ ಆಗಲ್ಲ, ನೀವಂದರೆ ಏನೂ ಅಲ್ಲ, ಅವರಿಗೆ ನಿಮ್ಮನ್ನು ತುಂಬ ಇಗ್ನೋರ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಇಲ್ಲಿ ಪರ್ಸನ್ಸ್ ಅಲ್ಲ ಅವರು, ಓಕೆ, ನೀವು ಪರ್ಸನ್ ಅಂತ ಕನ್ಸಿಡರ್ ಮಾಡಿರಿ ಆ್ಯಸ್ ಇಟ್ ಪರ್ಸನ್. ಬಟ್ ಇಲ್ಲಿ ಎಲ್ಲಾನು ನಿಮ್ಮ ಥಾಟ್ಸ್ ಅಷ್ಟೇ, ನಿಮ್ಮ ಥಾಟ್ಸ್ನ ರಿಫ್ಲೆಕ್ಟ್ ಮಾಡ್ತಾರಷ್ಟೇ ಅವರು. ಫಾರ್ ಎಕ್ಸಾಂಪಲ್, ನೀವು ಲೈಕ್ ಯಾಕೆ ಅವ್ರು ನೀವು ಪರ್ಸನ್ ಹೇಗೆ ನೀವು ಅಂದರೆ ಯಾಕೆ ತುಂಬ ಇಷ್ಟ, ಬಿಕಾಸ್ ನಿಮಗೆ ಅವ್ರ ಮೇಲಿರೋ ಥಾಟ್ಸ್ ಏನಂತ ಅಂದರೆ ಪಾಸಿಟಿವ್. ಅಂದರೆ ಇವ್ರಿಗೆ ನಾನಂದರೆ ಇಷ್ಟ, ನಾನಂದರೆ ಇವ್ರಿಗೆ ಪ್ರಾಣ, ನನಗೋಸ್ಕರ ಏನಾದ್ರು ಮಾಡ್ತಾರೆ ಅಂತ ನಿಮಗೆ ಥಾಟ್ಸ್ ಇರುತ್ತೆ. ಸೊ ಅವ್ರು ಯಾವಾಗಲೂ ನಿಮ್ಗೆ ಅದೇ ರೀತಿಯಾಗಿ ರಿಫ್ಲೆಕ್ಟ್ ಮಾಡ್ತಿರ್ತಾರೆ. ಆ್ಯಂಡ್ ಪರ್ಸನ್ ಬಿಗೆ ಯಾಕೆ ನಿಮ್ಗೆ ಇಷ್ಟ ಇರಲ್ಲ ಅಂದರೆ, ಬಿಕಾಸ್ ನಿಮ್ಗೆ ಅವ್ರ ಮೇಲೆ ಥಾಟ್ಸ್, ಇವ್ರಿಗೆ ನಾನಂದರೆ ಆಗಲ್ಲ, ನಾನಂದರೆ ಇವ್ರಿಗೆ ಇಷ್ಟ ಇಲ್ಲ, ನಂಗೆ ಅಂದರೆ ಇವ್ರಿಗೆ ಆಗಲ್ಲ ಅಂತಿರುತ್ತೆ. ಅದಕ್ಕೆ ಪರ್ಸನ್ ಬಿಗೆ ನೀವಂದರೆ ಆಗಲ್ಲ. ನೀವು ಯಾರೂ ಚೇಂಜ್ ಮಾಡಲ್ಲ, ಏನನ್ನು ಚೇಂಜ್ ಮಾಡಲ್ಲ. ಸೊ ಮ್ಯಾನಿಫೆಸ್ಟೇಷನ್ ಅನ್ನೋದು ಕಂಪ್ಲೀಟ್ಲಿ ಇಂಟರ್ನಲ್ ಥಿಂಗ್, ಆಯ್ತಾ, ಹೊರಗಡೆ ಅಲ್ಲ. ನೀವು ಅನ್ಕೊಂತೀರಾ ಮ್ಯಾನಿಫೆಸ್ಟೇಷನ್ ಅಂದರೆ ಹೊರಗಡೆ ಏನೋ ಮಾಡೋದು. ಆ್ಯಂಡ್ ಕ್ವಶನ್ ಕೇಳ್ತಿರ್ತೀರಲ್ಲ, ಮ್ಯಾನಿಫೆಸ್ಟೇಷನ್ ಅಂದರೆ ಆ್ಯಕ್ಷನ್ ತೊಗೊಬೇಕಾ ಅಂತ. ನೋ, ಯಾ ಆ್ಯಕ್ಷನ್ನು ಅವಶ್ಯಕತೆ ಇಲ್ಲ. ಯಾಕೆ ಇದನ್ನು ಹೇಳ್ತಿರೋದು ನಾನು, ಯಾಕೆ ಆ್ಯಕ್ಷನ್ ಅವಶ್ಯಕತೆ ಇಲ್ಲ ಅಂತಂದರೆ, ಮ್ಯಾನಿಫೆಸ್ಟೇಷನ್ ಅಂದರೆ ನಿಮ್ಮ ಒಳಗಡೆ ಇರೋ ಯೋಚನೆಗಳನ್ನ ಬದಲಾಯಿಸ್ಕೊಳೋದು. ಸೊ ನಿಮ್ಮ ಒಳಗಡೆ ಯೋಚನೆ ಬದಲಾದರೆ ಹೊರಗಡೆ 3Dಯಲ್ಲಿ ಆಟೋಮೆಟಿಕ್ ಆಗಿ ಚೇಂಜಸ್ನ ನೀವು ನೋಡ್ತೀರಾ. ಸಪೋಸ್ ನೀವು ಪರ್ಸನ್ ಬಿನ, ಓಕೆ ಈಗ ಪರ್ಸನ್ ಎ ಬಿಟ್ಟು ಹಾಕಿ, ಪರ್ಸನ್ ಬಿನ ನೀವು ಲೈಕ್ ಇವ್ರು ನಾನು ಇಷ್ಟಪಡಲ್ಲ, ಇವ್ರಿಗೆ ನಾನಂದರೆ ಆಗಲ್ಲ ಅಂತ ಐಡೆಂಟಿಫೈ ಮಾಡ್ತಾ ಇದ್ರಿ. ಈಗ
ಸೇಮ್ ನಿಮಗೆ ನೀವು ಹೇಳ್ಕೊಳ್ಳಿ, ಇಲ್ಲ ಪರ್ಸನ್ ಬೀಯಿಂಗ್ ನಾನಂದ್ರೆ ತುಂಬ ಇಷ್ಟ, ನನಗೋಸ್ಕರ ಏನು ಬೇಕಿದ್ರು ಮಾಡ್ತಾರೆ, ಸೊ ಈ ರೀತಿ ಅನ್ಕೊಳ್ಳಿ. ಓಕೆ, ಸೊ ಏನಾಗುತ್ತೆ, ಸೊ ಡೈಲಿ ನೀವು ಈ ಅಫರ್ಮೇಷನ್ಸ್ನ ನಿಮಗೆ ರಿಪೀಟ್ ಮಾಡ್ಕೊಂಡು ಹೋದಾಗ, ಡೈಲಿ ಅವ್ರ ಬಗ್ಗೆ ಈ ರೀತಿ ಯೋಚನೆ ಮಾಡಿದಾಗ ಏನಾಗುತ್ತೆ, ನಿಮ್ಮ ಮೈಂಡ್ ಚೇಂಜ್ ಆಗುತ್ತೆ. ಒನ್ಸ್ ನಿಮ್ಮ ಮೈಂಡ್ ಚೇಂಜ್ ಆದಾಗ ಆ ಪರ್ಸನ್ ನಿಮ್ಮ ಜೊತೆ ಬಿಹೇವ್ ಮಾಡೋ ರೀತಿನೂ ಬದಲಾಗುತ್ತೆ. ಇದ್ದಕ್ಕಿದ್ದಾಗೆ ಸೊ ಇಷ್ಟು ದಿನ ಅವಾಯ್ಡ್ ಮಾಡ್ತಿದ್ದವರು, ಇಷ್ಟು ದಿನ ನಿಮ್ಗೆ ಕಂಡ್ರೆ ಆಗದಿದ್ದವರು ಸಡನ್ ಆಗಿ ಅವ್ರ ಬಿಹೇವಿಯರ್ನ ಚೇಂಜಸ್ ಮಾಡಿ ನಿಮ್ಮಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ, ನೀವಂದ್ರೆ ಇಷ್ಟ ಅನ್ನೋ ಥರ ಲೈಕ್ ರೆಸ್ಪೆಕ್ಟ್ ಮಾಡ್ತಾರೆ, ನಿಮಗೆ ತುಂಬ ಕೇರ್ ಮಾಡ್ತಾರೆ. ಲೈಕ್ ಲಿಟ್ರಲಿ ಅವ್ರು ಚೇಂಜ್ ಆಗ್ತಾರೆ. ಅಲ್ಲಿ ಏನು ನಡೀತಿದೆ, ನಿಮ್ಮ ಥಾಟ್ಸ್ನ ನೀವು ನೋಡ್ತಿದ್ದೀರಾ ಅಷ್ಟೇ. ಲೈಕ್ ಅವ್ರು ಮುಂಚೆ ಲೈಕ್ ಪರ್ಸನ್ ಬಿ ನಿಮ್ಗೆ ಮುಂಚೆ ರೂಡ್ ಆಗಿದ್ರು, ಬಟ್ ಇವಾಗ ಏನಾಗಿದ್ದಾರೆ, ಫುಲ್ ಸಾಫ್ಟ್ ಆ್ಯಂಡ್ ಸ್ವೀಟ್ ಆಗಿದ್ದಾರೆ. ಇಷ್ಟೇ, ಬಿಕಾಸ್ ನಿಮ್ಮ ಥಾಟ್ಸ್ ಬದಲಾಗಬೇಕಾಗಿರೋದು ನಿಮ್ಮ ಯೋಚನೆ ಅಷ್ಟೇ, ಬೇರೆ ಏನೂ ಅಲ್ಲ. ಸೊ ಈವನ್ ನಾನು ಟ್ಯಾರೋಟ್ ಕಾರ್ಡ್ಸ್ ಮತ್ತು ನಿಮ್ಮ ಆಸ್ಟ್ರಾಲಜಿ ಬಗ್ಗೆ ಹೇಳ್ತಾ ಇದ್ದೆಲ್ಲ, ಸೊ ಇಲ್ಲೂ ಕೂಡ ಅದನ್ನೇ ಹೇಳ್ತಿರೋದು. ನಿಮ್ಮ ಥಾಟ್ಸ್, ಸಪೋಸ್ ಏನೋ ಒಂದು ಪ್ರಿಡಿಕ್ಷನಿಗೆ ಹೋಗಿರ್ತೀರಾ, ಓಕೆ, ಇಟ್ಸ್ ಮೇ ಬಿ ಲವ್ ಪ್ರಿಡಿಕ್ಷನ್, ಇಟ್ಸ್ ಮೇ ಬಿ ಜಾಬ್ ಪ್ರಿಡಿಕ್ಷನ್, ಯಾವುದೋ ಒಂದು ಪ್ರಿಡಿಕ್ಷನ್, ನಿಮಗೆ ಜಾಬ್ ಬಗ್ಗೆ ಯಾವ ಥಾಟ್ ಇದೆ ಆ ಥಾಟ್ನ ಮಾತ್ರ ಅಲ್ಲಿ ಪ್ರಿಡಿಕ್ಟ್ ಮಾಡೋಕ್ಕೆ ಸಾಧ್ಯ ಅವರು. ಸೊ ನೀವು ಅನ್ಕೊಳ್ಳಿ, ನೀವು ಅನ್ಕೊಂಡಿದ್ದನ್ನ ಲೈಕ್ ಅನ್ಕೊಂಡೇ ಇದ್ದನ್ನ ಅವ್ರು ಏನು ಖಂಡಿತ ಹೇಳಲ್ಲ. ನಿಮಗೆ ಗೊತ್ತಿರುತ್ತೆ, ಓಕೆ ಲೈಕ್ ಹೌದಲ್ಲ, ಇದು ನಿಜ ಅಲ್ಲ ಅಂತ ನೀವೇ ಅನ್ಕೊಂಡ್ ಬಂದಿರ್ತೀರಾ. ಯಾಕೆ ನಿಜ ಅಂತ ನಿಮ್ಗೆ ಅನಿಸ್ತಿರುತ್ತೆ, ಬಿಕಾಸ್ ನಿಮ್ಮ ಡಾಮಿನೆಂಟ್ ಥಾಟ್ ಅದಾಗಿರುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಜಾಬ್ ಪ್ರಿಡಿಕ್ಷನ್, ಲೈಕ್ ಜಾಬ್ ಪ್ರಿಡಿಕ್ಟ್ ಮಾಡಿ ನನ್ನ ಜಾಬ್ ಸಿಗುತ್ತಾ ಅಂತ ಕೇಳ್ತೀರಾ ಅಂತ ಅನ್ಕೊಳ್ಳಿ. ಈಗ ನೀವು ನಿಮ್ಮ ಮನಸ್ಸಲ್ಲಿ ಅನ್ಕೊಂಡಿರ್ತೀರಾ, ಓಕೆ ಜಾಬ್ ಸಿಗೋದು ಡೌಟು, ನನಗೆ ಜಾಬ್ ಸಿಗೋದು ಕಷ್ಟ, ನನಗೆ ಸೆಲೆಕ್ಟ್ ಮಾಡಲ್ಲ, ನನಗೇನು ಕಂಪ್ನಿಲಿ ಅಷ್ಟೊಳ್ಳೆ ಕಂಪ್ನಿಯಲ್ಲಿ ಕೆಲಸ ಕೊಡ್ತಾರೆ, ಹಾಗೆ ಹಿಂಗೆ ಅಂತ ಥಿಂಕ್ ಮಾಡ್ತಿರ್ತೀರಾ. ಸೊ ಈ ಥಿಂಕಿಂಗ್ನ ಅವರು ನಿಮಗೆ ರಿಫ್ಲೆಕ್ಟ್ ಮಾಡ್ತಾರೆ ಆ್ಯಂಡ್ ಆಫ್ಕೋರ್ಸ್ ಎಸ್ ಅಂತ ನೀವು ಬರ್ತೀರಾ. ನೋಡಿ, ಆ್ಯಸ್ ಇಸ್ ನಾನು ಹೇಳ್ತೀನಲ್ಲ, ಟ್ಯಾರೋಟ್ ಕಾರ್ಡ್ ನೋಡಿ, ಆಸ್ಟ್ರಾಲಜಿ ನೋಡಿ, ಬಟ್ ಓಕೆ ನಾನು ಲೈಕ್ ನೋಡಿದ್ರು ಇವನು ಗೊತ್ತಿರಲಿ ಅದು ನಿಮ್ಗೆ ಥಾಟ್ಸ್ ಅಂತ. ಬಟ್ ನಿಮಗೆ ಇಷ್ಟ ಅಂತಂದರೆ ನೋಡಿ, ನಿಮಗೆ ಇಷ್ಟ ಇಲ್ಲ, ನನಗೆ ಅದು ಡಿಸ್ಟ್ರಾಕ್ಟ್ ಆಗುತ್ತೆ ಅಂತ ನೋಡ್ಬಿಡಿ. ನಾನು ಸೀರಿಯಸ್ಲಿ ಹೇಳ್ತೀನಲ್ಲ, ಲೈಕ್ ಟ್ಯಾರೋಟ್ ಕಾರ್ಡ್ಸ್ ಆಗಲಿ ಆಸ್ಟ್ರಾಲಜಿ ಆಗಲಿ ಮುಂಚೆ ನಂಬ್ತಿದ್ದೆ, ಬಟ್ ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಮೊನ್ನೆ ಟ್ಯಾರೋಟ್ ಕಾರ್ಡ್ಸ್ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಲೈಕ್ ಮೊನ್ನೆ ಅಂದರೆ ರೀಸೆಂಟ್ಲಿ 3 months ಬ್ಯಾಕ್ ಅನ್ಸುತ್ತೆ. ಯಾಕೋ ಮನೇಲಿ ಟ್ಯಾರೋಟ್ ಇತ್ತು, ಮೂಡ್ ಬಂದಿತ್ತು, ಮಾಡ್ಬೇಕಂತ ಅನಿಸ್ತು, ಮಾಡಿದೆ. ಆಮೇಲೆ ಮತ್ತೆ ನಾನು ಆ ವಿಡಿಯೋನ ಡಿಲೀಟ್ ಮಾಡಿದ್ದೀನಿ. ಬಿಕಾಸ್ ಯಾಕಂದರೆ ಲೈಕ್ ಯಾಕೆ ಲೈಕ್ ನಮಗೆ ಲೈಕ್ ನಾವೇ ಪವರ್ ಇರಬೇಕಾದ್ರೆ ನಮ್ಮ ಎಕ್ಸ್ಟರ್ನಲ್ ಸೋರ್ಸ್ಗೆ ಯಾಕೆ ನಮ್ಮ ಪವರ್ನ ಕೊಡಬೇಕು ಅನ್ನೋದಷ್ಟೇ. ಸೊ ಪ್ರತಿ ಸತಿನೂ ಟ್ಯಾರೋಟ್ ಕಾರ್ಡ್ನ ಕೇಳೋದು, ಹೀಗೆ ಆಗುತ್ತಾ, ನನ್ನ ಸಿಚುವೇಶನ್ ನೆಕ್ಸ್ಟ್ ಹಿಂಗಾಗುತ್ತಾ, ಅಫ್ಕೋರ್ಸ್ ಅದು ಪ್ರಿಡಿಕ್ಟ್ ಮಾಡುತ್ತೆ, ಅಫ್ಕೋರ್ಸ್ ಅದು ಹೇಳುತ್ತೆ. ಬಟ್ ಔಟ್ಕಮ್ ಅದು ಯಾವ ಔಟ್ಕಮ್ ಕೊಡುತ್ತೆ ಅಂದರೆ ನಿಮ್ಮ ಡಾಮಿನೆಂಟ್ ಥಾಟ್ಸ್ನ ಕೊಡುತ್ತೆ. ಸೊ ನಿಮ್ಮ ಡಾಮಿನೆಂಟ್ ಥಾಟ್ಸ್ ಹೇಗಿದೆ ಅಂತ ಚೆಕ್ ಮಾಡಬೇಕಂತ ಅಂದರೆ ನೀವು ಟ್ಯಾರೋಟ್ ಕಾರ್ಡ್ಸ್ನ ಹೋಗಿ ಕೇಳ್ಬೋದು, ಆಸ್ಟ್ರಾಲಜಿನ ಹೋಗಿ ಕೇಳ್ಬೋದು. ಬಟ್ ಅದು ನಿಮಗೆ ಡಿಸ್ಟ್ರಾಕ್ಟ್ ಮಾಡುತ್ತೆ. ಈಗ ಯಾರೋ ಫ್ಯೂಚರ್ ಪ್ರಿಡಿಕ್ಷನ್ ಮಾಡ್ತಾರೆ, ಓಕೆ ಜಾಬ್ ಕೇಳಕ್ಕೆ ಹೋಗ್ತೀರಾ, ನಿಮ್ಮ ಮೈಂಡ್ ಸೆಟ್ ನೆಗೆಟಿವ್ ಇರುತ್ತೆ ಜಾಬ್ ಬಗ್ಗೆ, ಆ್ಯಂಡ್ ಅವರು ಹೋಗ್ಬಿಟ್ಟು ನಿನಗೆ ಜಾಬ್ ಸಿಗಲ್ಲ ಈ ಜಮ್ದಲ್ಲಿ ಅಂತ ಅಂದ್ಬಿಡ್ತಾರೆ, ಆ್ಯಂಡ್ ಅದೇ ತಲೆ ಇಟ್ಕೊಂಡು ಕೂಡ್ತೀರಾ ಅಂತಾನೆ ಅದು ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದು, ಪ್ಲೀಸ್ ಈ ಟ್ಯಾರೋಟ್ ಕಾರ್ಡ್ಸ್, ಈ ಆಸ್ಟ್ರಾಲಜಿ ಇದನ್ನೆಲ್ಲ ನೋಡೋಕ್ಕೆ ಹೋಗಬೇಡಿ. ಬಿಕಾಸ್ ಯಾಕೆಂದರೆ ಲಿಟ್ರಲಿ ಏನು ಗೊತ್ತಾ, ನೀವು ಲೈಕ್ ಏನಂದರೆ ಲೈಫಲ್ಲಿ ತುಂಬ ಡೌನಾಗಿ ಹೋದಾಗ, ಡೌನ್ ಅಂತ ಅಂದರೆ ತುಂಬ ಡಿಪ್ರೆಷನಲ್ಲಿ ಇದ್ದಾಗ, ತುಂಬ ಸ್ಯಾಡ್ ಮೂಮೆಂಟಲ್ಲಿ ಇದ್ದಾಗ ನಿಮ್ಮ ಮೈಂಡ್ ಓಡ್ತಿರಲ್ಲ ಅಷ್ಟು ನೆಟ್ಟಿಗೆ. ಓಕೆ, ನಿಮ್ಗೆ ಯೋಚನೆ ಮಾಡೋ ಪೇಷನ್ಸ್ ಇರಲ್ಲ. ಯಾರಾದರೂ ನೆಗೆಟಿವ್ ಆಗಿ ಏನಾದರೂ ಲೈಕ್ ಏನಾದ್ರು ಬಂದ್ಬಿಟ್ಟು ಹೇಳಿಬಿಟ್ರೆ ಅದನ್ನ ನಂಬಿಡ್ತೀರಾ ನೀವು. ಲೈಕ್ ಹಿಂದೆ ಮುಂದೆ ನೋಡಲ್ಲ, ನನ್ನ ಲೈಫ್ ನನ್ನ ಥಾಟ್ಸ್ ಅಲ್ವಾ, ನನ್ನ ಲೈಫ್ ನಡೀತಿರೋದೇ ನನ್ನ ಥಾಟ್ಸ್ ಮೇಲೆ ಅಲ್ವಾ, ನಾನು ತಾನೇ ನನ್ನ ಲೈಫ್ನ ಕಂಟ್ರೋಲ್ ಮಾಡೋದು, ಬೇರೆ ಯಾರೂ ಮಾಡಲ್ಲ ನನ್ನ ಲೈಫ್ನ, ನಾನು ಕಂಟ್ರೋಲರ್ ನನ್ನ ಲೈಫ್ಗೆ ಅನ್ನೋ ಒಂದು ಥಾಟ್ನೇ ಮರ್ತ್ಬಿಡ್ತೀರಾ. ಎಸ್, ಅವ್ರು ಹೇಳಿದ ನಿಜ. ಅವ್ರೇನೋ ಈಗ ಸಪೋಸ್ ಹೋದ್ರಿ ಪ್ರಿಡಿಕ್ಷನ್ ಮಾಡು ನಿಮಗೆ ಜಾಬ್ ಸಿಗಲ್ಲ ಅಂತ ಅಂದರು. ಓಕೆ, ಇದನ್ನ ಎಕ್ಸಾಂಪಲ್ ಕೊಡ್ತಿರೋದು, ಮತ್ತು ಇದನ್ನ ಹಿಡ್ಕೊಂಡು ಕುತ್ಕೊಂಬೇಡಿ ನೀವು. ಓಕೆನಾ, ಜಾಬ್ ಸಿಗಲ್ಲ ಅಂತ ಹೇಳಿದ್ರು, ಬಂದ್ರಿ ಅದೇ ಯೋಚನೆ ಮಾಡಿ, ನಂಗೆ ಜಾಬ್ ಸಿಗಲ್ಲ. ಎಷ್ಟು ಸತಿ ಅಫರ್ಮ್ ಮಾಡಿ ನಿಮ್ಮ ಮೈಂಡಿಗೆ ಪ್ರೋಗ್ರಾಮ್ ಮಾಡ್ತೀರಾ ಅಂತ ಅಂದರೆ ನಿಮ್ಮ ರಿಯಾಲಿಟಿನ ಅದಾಗೋ ತನಕ ಬಿಡಲ್ಲ. ನೀವು ಜಾಬ್ ಸಿಗಲ್ಲ ಅಂತ ಪ್ರೋಗ್ರಾಮ್ ಮಾಡಿಬಿಟ್ಟು ನಿಮ್ಮ ರಿಯಾಲಿಟಿನ ಅದನ್ನ ಮಾಡ್ಕೊಂಡ್ಬಿಡ್ತೀರಾ. ಬಿಕಾಸ್ ಯಾಕೆಂದರೆ ಅಷ್ಟು ಟ್ರಸ್ಟ್ ನಿಮಗೆ ಟ್ಯಾರೋಟ್ ಮೇಲೆ, ಆಸ್ಟ್ರಾಲಜಿ ಮೇಲೆ, ಹೊರಗಡೆ ಎಕ್ಸ್ಟರ್ನಲ್ ಸೋರ್ಸಸ್ ಮೇಲೆ. ಬಟ್ ನಿಮ್ಮನ್ನು ನೀವು ನಂಬಿ ಅಲ್ಲ ನೋಡಿ, ಎಕ್ಸ್ಟರ್ನಲ್ ಸೋರ್ಸಸ್ನ ನಂಬೋದಕ್ಕಿಂತ ನಿಮ್ಮನ್ನು ನೀವು ನಂಬಿದ್ರೆ ಎಷ್ಟು ಚೇಂಜಸ್ನ ನೋಡ್ತೀರಾ ಗೊತ್ತಾ ನಿಮ್ಮ ಲೈಫಲ್ಲಿ. ನೀವು ಲೈಕ್ ಲಿಟ್ರಲಿ ನಿಮ್ಮ ಲೈಫ್ ತುಂಬ ಬ್ಯೂಟಿಫುಲ್ ಆಗುತ್ತೆ. ಆ್ಯಂಡ್ ಎಸ್, ಅಂದರೆ ನಾನು ಏನು ಹೇಳಕ್ಕೆ ಹೊರಟಿರೋದಂತ ಅಂದರೆ ಲೈಫ್ ನಿಮ್ಮ ಕಂಟ್ರೋಲ್ ಇದೆ.
ಕಂಪ್ಲೀಟ್ ಕಂಟ್ರೋಲಲ್ಲಿದೆ. ಇದು ಆ ದೇವರೇ ಹೇಳ್ತಿರೋ ಮಾತು ಅನ್ಕೊಂಬಿಡಿ, ಓಕೆನಾ. ಲೈಫ್ ಕಂಪ್ಲೀಟ್ ಕಂಟ್ರೋಲಲ್ಲಿದೆ. ಯಾವ ದೇವರು ಕೂಡ ನಿಮಗೆ ಲೈಕ್ ನಿನ್ನ ಲೈಫ್ ಹಿಂಗೆ ಹೋಗಬೇಕು, ನಿನ್ನ ಲೈಫ್ ಇದೇ ಥರ ಆಗಬೇಕು, ನಾನು ನಿನಗೆ ಒಳ್ಳೆ ಇಂಟೆನ್ಷನಿಂದನೇ ಇದು ಮಾಡ್ತಿದ್ದೀನಿ ನೋಡಿ, ನಿಮಗೆ ನೋಡಿ ನಿಮಗೆ ಲೈಕ್ ಲೈಫಲ್ಲಿ ಚೇಂಜಸ್, ಓಕೆ, ಟ್ರಾನ್ಸ್ಫಾರ್ಮೇಷನ್ ನಾವೆಲ್ಲ ಮುಂಚೆನೇ ನೋಡ್ಕೊಂಬಂದಿದ್ದೀವಿ, ಕೇಳ್ಕೊಂಬಂದಿದ್ದೀವಿ, ಅದಕ್ಕೆ ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀವಿ ಅಷ್ಟೇ. ಲಿಟ್ರಲಿ ಹೇಳ್ತೀನಲ್ಲ, ಬ್ಯಾಡ್ ಪರ್ಸನ್ ಅನ್ನೋರು ಈ ಜಗತ್ತಲ್ಲಿ ಇಲ್ಲ. ಲೆಟ್ ಮೀ ಟೆಲ್ ಯು, ಬ್ಯಾಡ್ ಪರ್ಸನ್ ಅನ್ನೋರು ಈ ಜಗತ್ತಲ್ಲಿ ಇಲ್ಲ. ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ವಾಟ್ ಎವರ್ ಯು ಆರ್ ಸೀಯಿಂಗ್ ಇನ್ ದಿಸ್ 3D ಇಸ್ ಜಸ್ಟ್ ಯುವರ್ ಥಾಟ್ಸ್. ಅಂದರೆ ನೀವು ಏನೇನು ಈ 3D ರಿಯಾಲಿಟಿಯಲ್ಲಿ ನೋಡ್ತಿದ್ದೀರಾ ಅದೆಲ್ಲ ನಿಮ್ಮ ಥಾಟ್ಸ್ ಅಷ್ಟೇ. ನನ್ನ ಪ್ರಕಾರ ಬ್ಯಾಡ್ ಪರ್ಸನ್ ಇಲ್ಲ ಈ ಜಗತ್ತಲ್ಲಿ, ಓಕೆ. ಬಟ್ ಯಾಕೆ ಅವ್ರು ನಮಗೆ ಬ್ಯಾಡಾಗಿ ಕಾಣಿಸ್ತಾರೆ ಅಂದರೆ ಬಿಕಾಸ್ ಆಫ್ ನಮ್ಮ ಥಾಟ್ಸಿಂದ ಅಷ್ಟೇ. ಸೊ ಲೆಟ್ಸ್ ಕ್ರಿಯೇಟ್ ಎ ಗುಡ್ ಥಿಂಗ್ಸ್. ಅಂದರೆ ನಮಗೆ ಮ್ಯಾನಿಫೆಸ್ಟೇಷನ್ ಗೊತ್ತಿದೆ, ಲೈಕ್ ಲೈಫ್ ವರ್ಕ್ ಆಗೋದೇ ಹೀಗೆ ಅಂದಾಗ ಲಿಮಿಟ್ಸ್ನ ಹಾಕ್ಕೊಳೋದನ್ನ ಬಿಡಿ. ಬ್ಯಾಡ್ ಲೈಕ್ ಈ ಜಗತ್ತಲ್ಲಿ ಸ್ಟಿಲ್ ತುಂಬ ಕೆಟ್ಟ ಜನ ಇದ್ದಾರೆ. ಲೈಫಲ್ಲಿ ಲೈಕ್ ಜಗತ್ತು ತುಂಬ ಲೈಕ್ ಏನು ಹಂಗಾಗತ್ತೆ, ಈ ಥರ ಆಗುತ್ತೆ ಅನ್ನೋ ಕತೆಗಳನ್ನ ಸ್ಟಾಪ್ ಮಾಡಿ, ಲಿಟ್ರಲಿ ಸ್ಟಾಪ್ ಮಾಡಿ ಆಯಿತಾ. ಬಿಕಾಸ್ ಅಂದು ಹೋಲ್ ಲೈಕ್ ಏನಾಗ್ಬಿಡುತ್ತೆ, ಲೈಕ್ ಒಬ್ಬರು ಹೇಳೋದಲ್ಲ, ಲೈಕ್ ಎಲ್ಲ ಒಂದೇ ಥರ ಥಿಂಕ್ ಮಾಡಿ ಲೈಕ್ ಈಗಿನ ಕಾಲ ಸರಿ ಇಲ್ಲ, ಈಗ ಲೈಕ್ ಈಗ ನಮ್ಮ ಸೇಫ್ಟಿಯಲ್ಲಿ ನಾವಿರಬೇಕು, ಅವ್ರು ಮೋಸ ಮಾಡ್ತಾರೆ, ಇವ್ರು ಮೋಸ ಮಾಡ್ತಾರೆ ಅಂತ ಹೇಳ್ಕೊಂಡು ಲೈಕ್ ಒಬ್ಬರು ಈ ಮಾತನ್ನ ಹೇಳಲ್ಲ. ಲೈಕ್ ಎಲ್ಲ ಕಡೆ ಇದೇ ಮಾತುಗಳು ರಿಪೀಟು, ನಮ್ಮ ಲೈಫ್ ಸರಿ ಇಲ್ಲ, ಲೈಫ್ ಸರಿ ಆಗಲ್ಲ, ಈಗಿನ ಕಾಲದಲ್ಲಿ ಬರೀ ಮೋಸ ಮಾಡೋರೆ, ಲೈಕ್ ಹುಡುಗಿ ಕೈ ಕೊಡ್ತಾಳೆ, ಹುಡುಗ ಕೈ ಕೊಡ್ತಾನೆ, ಚೀಟ್ ಮಾಡೋರೆ ಜಾಸ್ತಿ, ಈಗಂತೂ ಜೂನಿಯರ್ ಲವ್ವೇ ಇಲ್ಲ, ಈ ರೀತಿ ಹೇಳ್ಕೊಂಡು ಸೀರಿಯಸ್ಲಿ ಹೇಳ್ತೀನಲ್ಲ, ವರ್ಸ್ಟ್ ಸಿಚುಯೇಷನ್ಸ್ನ ಇನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಆ್ಯಂಡ್ ಲಿಟ್ರಲಿ ಹೇಳ, ಇದು ಹೋಲ್ ಕಾನ್ಷಿಯಸ್ ಮ್ಯಾನಿಫೆಸ್ಟೇಷನ್. ಬಿಕಾಸ್ ಯಾರು ಒಬ್ರು ಮಾತ್ರ ಈ ಥರ ಥಿಂಕ್ ಮಾಡಲ್ಲ, ಜಗತ್ತಲ್ಲಿರೋ ಒಬ್ರು ಮಾತ್ರ ಅನ್ಕೊಳಲ್ಲ ಲೈಫ್ ಲೈಕ್ ಈಗಿನ ಕಾಲ ಸರಿ ಇಲ್ಲ, ತುಂಬ ಕೆಟ್ಟ ಹೋಗಿದೆ ಅಂತ ಒಬ್ರು ಮಾತ್ರ ಯೋಚನೆ ಮಾಡಲ್ಲ. ಈಗ ತುಂಬ ಕೆಟ್ಟ ಜನ ಇದ್ದಾರೆ, ಈಗ ಒಳ್ಳೆಯವ್ರು ಸಿಗೋದು ಕಡಿಮೆ ಅಂತ ಯಾರೋ ಒಬ್ರು ಕುತ್ಕೊಂಡು ಮನೇಲಿ ಯೋಚನೆ ಮಾಡಲ್ಲ. ಲೈಕ್ ಲಿಟ್ರಲಿ ಎಲ್ಲರ ಮೈಂಡ್ಸೆಟ್ಟು ಹಂಗೆ ಇರುತ್ತೆ. ಹೊರಗಡೆ ಜನ ನಂಬಂಗಿಲ್ಲ, ಆ ಥರ ಮಾಡ್ತಾರೆ, ಈ ಥರ ಕ್ರೈಮ್ಸ್ ನಡೀತಿದೆ, ಈ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡ್ತಾ ಕೂತಿರ್ತೀರ. ಆ್ಯಸ್ ಎ ಹೋಲ್ ಎಲ್ಲರೂ ಒಂದೇ ರೀತಿ ಥಿಂಕ್ ಮಾಡೋದ್ರಿಂದ ಅದೇ ನಮ್ಮ ರಿಯಾಲಿಟಿಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ನೀವು ಯಾವಾಗ ನಿಮ್ಮ ಥಾಟ್ಸ್ ಪವರ್ನ ತಿಳ್ಕೊತೀರಾ, ಅಟ್ ಲೀಸ್ಟ್ ಈ ರೀತಿ ಅಂದರೆ ನಿಮ್ಗೆ ಗೊತ್ತಲ್ಲ ನಿಮ್ಮ ಥಾಟ್ಸೇ ನಿಜ ಆಗೋದಂತ. ನೋಡಿ, ನನಗೆ ಲಿಟ್ರಲಿ ಇದ್ರ ಬಗ್ಗೆ ಮಾತಾಡ್ಬೇಕು ಅನಿಸ್ತಿದೆ. ಹೊರಗಡೆ ಎಷ್ಟೊಂದು ಕೇಸಸ್ ನೋಡ್ತಿದ್ವಲ್ಲ, ಇತ್ತೀಚೆಗಂತೂ ತುಂಬ ಜಾಸ್ತಿನೇ ನೋಡ್ತಿದ್ದೀವಿ. ರೇಪ್ ಕೇಸ್ ಆಗಿರ್ಬೋದು, ಅಥವಾ ಮೋಸ, ಅದು ಇದು ಡೈಲಿ ನ್ಯೂಸಲ್ಲಿ ಕೇಳ್ತಿರ್ತೀವಿ, ಪೇಪರಲ್ಲಿ ಓದ್ತೀವಿ, ಇದೆಲ್ಲ ಮಾಡ್ತೀವಿ. ಬಟ್ ಲೆಟ್ಸ್ ಮೇಕ್ ಇಟ್ ಚಾಯ್ಸ್. ಏನಂತ ಅಂದರೆ, ಈಗ ಇದು ನನ್ನ ರಿಯಾಲಿಟಿ, ಓಕೆ, ಕಂಪ್ಲೀಟ್ಲಿ ಇದು ನಿಮ್ಮ ರಿಯಾಲಿಟಿ. ನಾನು ಇದನ್ನ ಮಾತನ್ನ ಹೇಳಲೇಬೇಕು. ಬಿಕಾಸ್ ಎಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಹೋಗ್ತೀರಾ, ಅಷ್ಟು ನೆಗೆಟಿವಿಟಿನ ನಿಮ್ಮ ಲೈಫಲ್ಲಿ ನೀವು ನೋಡ್ತೀರಾ. ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಲ್ಲ, ಇದೆಲ್ಲ ಸ್ಟಾಪ್ ಆಗಬೇಕು ಇಲ್ಲಿಗೆ. ಆ್ಯಂಡ್ ಲಿಟ್ರಲಿ ಹೇಳ್ತೀನಿ, ಇಲ್ಲಿರೋ ಯಾರಿಗೂ ಪನಿಷ್ಮೆಂಟ್ ಕೊಡೋ ಅಧಿಕಾರನೂ ಇಲ್ಲ, ಯಾರ ಲೈಫ್ನ ಹಾಳು ಮಾಡೋ ಅಧಿಕಾರ ಇಲ್ಲ, ಲೈಕ್ ಯಾರ ಲೈಫ್ನ ಡಿಸ್ಟರ್ಬ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ, ಓಕೆ. ಸೊ ಲಿಟ್ರಲಿ ಯಾರಿಗೂ ಇಲ್ಲ. ಬಟ್ ನಾವೇನು ಮಾಡ್ಬೋದು, ಅಟ್ಲೀಸ್ಟ್ ನಾವು ಅವ್ರಿಗೆ ಹೋಗಿ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅಂತ ಅಂದರೂ ನಮಗೆ ನಮ್ಮ ಥಾಟ್ಸಿಗೆ ಎಷ್ಟು ಶಕ್ತಿ ಇದೆ, ಎಷ್ಟು ಪವರ್ ಇದೆ ಅನ್ನೋದು ನಮಗೆ ಗೊತ್ತಿದೆ. ನಾವು ಕುತ್ಕೊಂಡು, ಓಕೆ, ಇದು ನಮ್ಮ ರಿಯಾಲಿಟಿ, ಓಕೆ, ನನ್ನ ರಿಯಾಲಿಟಿ ನನ್ನ ಕಂಟ್ರೋಲಲ್ಲಿದೆ. ಈಗ ನನಗೆ ಹೆಂಗೆ ಬೇಕೋ ನನ್ನ ರಿಯಾಲಿಟಿ ಹಂಗೆ ನಡೆಯುತ್ತೆ. ನನ್ನ ರಿಯಾಲಿಟಿಯಲ್ಲಿ ನಾನು ಯಾವುದೇ ಕೆಟ್ಟು ಅಂದರೆ ಥಿಂಗ್ಸ್ನ ನಾನು ಕೇಳಿಸ್ಕೊಳಲ್ಲ, ನೋಡಲ್ಲ. ಇದು ನನ್ನ ರಿಯಾಲಿಟಿ. ಈ ನನ್ನ ರಿಯಾಲಿಟಿಯಲ್ಲಿ ಲೈಕ್ ಇಟ್ಸ್ ಬೆಸ್ಟ್. ಸತ್ಯಯುಗ ಹೇಗಿತ್ತೋ ಹಾಗೆ ಇದೆ ಈ ಯುಗನು. ಕಲಿಯುಗ ಅಂದರೆ ಏನು, ಲೈಕ್ ನೋಡಿ, ಇದೆಲ್ಲ ಜಸ್ಟ್ ಮ್ಯಾನಿಫೆಸ್ಟೇಷನ್ಸ್ ಅಷ್ಟೇ. ನಾವೆಲ್ಲ ಥಿಂಕ್ ಮಾಡಿದ್ವಿ, ಓಕೆ, ಕಲಿಯುಗ ಹಿಂಗಿರುತ್ತೆ, ಹಂಗಾಗಿದೆ ಅಷ್ಟೇ. ಸೊ ಈಗ ನಿಮಗೆ ಕಲಿಯುಗನ ಚೇಂಜ್ ಮಾಡೋ ಲಿಟ್ರಲಿ ಪವರ್ ನಿಮಗಿದೆ, ಓಕೆ. ನೀವೇನು ಮಾಡಬೇಕಾಗಿಲ್ಲ, ಜಸ್ಟ್ ಯೋಚನೆ ಮಾಡಿ. ಲೆಟ್ಸ್ ಮ್ಯಾನಿಫೆಸ್ಟ್ ದ ಬೆಸ್ಟ್ ಟು ದ ವರ್ಲ್ಡ್. ಅಂದರೆ ಇಡೀ ಜಗತ್ತಿಗೆ ಒಳ್ಳೇದನ್ನ ಮ್ಯಾನಿಫೆಸ್ಟ್ ಮಾಡೋಣ. ಇದು ನಿಮ್ಮ ರಿಯಾಲಿಟಿ, ನೀವು ಕಂಟ್ರೋಲಲ್ಲಿದ್ದೀರಾ ನಿಮ್ಮ ರಿಯಾಲಿಟಿಗೆ. ಸೊ ಏನು ಮಾಡ್ಬೇಕು ಇವಾಗ ಅಂತ ಅಂದರೆ, ಜಸ್ಟ್ ನಿಮ್ಮ ಕೆಲಸ ಇಷ್ಟೇ, ಏನೂ ಇಲ್ಲ. ಜಸ್ಟ್ ಥಿಂಕ್ ಮಾಡಿ, ಈ ಜಗತ್ತಲ್ಲಿ ಎಲ್ಲರೂ ಕೂಡ ಒಳ್ಳೆಯವರು, ಎಲ್ಲರಿಗೂ ಒಳ್ಳೆ ಥಾಟ್ಸೇ ಬರುತ್ತೆ. ಪ್ರತಿಯೊಬ್ಬರು ಒಳ್ಳೆಯವರೇ ಇದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಮಾಡ್ತಾರೆ.
ಆ್ಯಂಡ್ ಇಲ್ಲಿ ಟ್ರೂ ಲವ್ ಮಾತ್ರ ಎಕ್ಸಿಸ್ಟ್ ಆಗೋದು. ಇಲ್ಲಿ ಯಾರು ಯಾರಿಗೂ ಚೀಟ್ ಮಾಡಲ್ಲ, ಇಲ್ಲಿ ಯಾರು ಯಾರಿಗೂ ಮೋಸ ಮಾಡಲ್ಲ, ಇಲ್ಲಿ ಯಾರು ಕೊಲೆ ಮಾಡಲ್ಲ, ದ್ರೋಹ ಮಾಡಲ್ಲ, ರೇಪ್ ಮಾಡಲ್ಲ, ಅತ್ಯಾಚಾರ ಮಾಡಲ್ಲ. ಯಾವುದು ಈ ಜಗತ್ತಲ್ಲೇ ಎಕ್ಸಿಸ್ಟ್ ಆಗಲ್ಲ. ಈ ಜಗತ್ತು ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಲೆಟ್ಸ್ ಅಫರ್ಮ್ ದಿಸ್. ಸೊ ಆಗ ನೀವು ನಿಮ್ಮ ರಿಯಾಲಿಟಿ ತಾನೇ ಇದು. ಸೊ ನೀವು ಏನು ಅಫರ್ಮ್ ಮಾಡ್ತೀರಾ ಅದನ್ನು ಮಾತ್ರ ನಿಮ್ಮ ರಿಯಾಲಿಟಿಯಲ್ಲಿ ನೀವು ನೋಡೋದಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಆ್ಯಂಡ್ ಅಫ್ಕೋರ್ಸ್ ನೀವು ಯಾವಾಗ ಈ ಮೈಂಡ್ ಸೆಟ್ಟಿಗೆ ಬರ್ತೀರಾ ಆಗ ನೀವು ಈ ಥರ ನ್ಯೂಸ್ನ ಕೇಳೋದನ್ನ ಕಡಿಮೆ ಆಗುತ್ತೆ. ಯಾಕೆಂದರೆ ಈ ವರ್ಡೇ ನಿಮ್ಮ ಥಾಟ್ಸ್ ಅಷ್ಟೇ. ಅರ್ಥ ಆಯ್ತಾ? ಈ ವರ್ಡೇ ನಿಮ್ಮ ಥಾಟ್ಸ್. ನಾನು ಎಷ್ಟು ಸತಿ ರಿಪೀಟ್ ಮಾಡಿ ಹೇಳ್ತೀನಿ ಲೈಕ್ ನಿಮ್ಮ ಥಾಟ್ಸ್, ನಿಮ್ಮ ಬಿಲೀಫ್ಸ್, ನಿಮ್ಮ ಅಸಂಪ್ಷನ್. ಇಡೀ ಜಗತ್ತೇ ನಿಂತಿರೋದು ನಿಮ್ಮ ಯೋಚನೆ ಮೇಲೆ, ಇಡೀ ಜಗತ್ತು ನಿಂತಿರೋದೇ ನಿಮ್ಮ ನಂಬಿಕೆ ಮೇಲೆ, ಇಡೀ ಜಗತ್ತು ನಿಂತಿರೋದೇ ನಿಮ್ಮ ಅಸಂಪ್ಷನ್ ಮೇಲೆ. ಒಂದು ಸತಿ ನಿಮ್ಮ ಯೋಚನೆ ಬದಲಾಯ್ತಂದ್ರೆ ಇಡೀ ಜಗತ್ತೇ ಬದಲಾಗುತ್ತೆ. ಒಂದು ಸತಿ ನಿಮ್ಮ ಮನಸ್ಸಲ್ಲಿ ಯೋಚನೆ ಬದಲಾಯಿಸ್ಕೊಂಡು ನೋಡಿ ಎಷ್ಟು ಡಿಫ್ರೆನ್ಸ್ನ ನೀವು ನೋಡ್ತೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ಸತಿ ಲೈಕ್ ಲಿಟ್ರಲಿ ನೀವು ಏನು ಬೇಕಿದ್ರೂ ಕ್ರಿಯೇಟ್ ಮಾಡ್ಕೊಬೋದು. ಆ್ಯಂಡ್ ಲಿಟ್ರಲಿ ಹೇಳ, ಐ ಬಿಲೀವ್ ಇನ್ ಗಾಡ್. ನಾನು ದೇವ್ರನ್ನ ನಂಬಲ್ಲ ಅಂತ ಹೇಳಲ್ಲ. ಆ್ಯಂಡ್ ಅಫ್ಕೋರ್ಸ್ ನಾನು ಮಂತ್ರ ಹೇಳ್ತೀನಿ, ನಾನು ಈಗಲೂ ಹೇಳ್ತೀನಿ, ಪಂಚಾಕ್ಷರಿ ಮಂತ್ರ ಹೇಳ್ತೀನಿ. ಓಕೆನಾ? ಸೊ ನನಗೆ ಲೈಕ್ ಏನು ಗೊತ್ತಾ, ಒಂದೊಂದು ಫ್ಲೋ ಥರ ನಂಗೆ ಯಾವ ಥರ ಮೂಡಲ್ಲಿರುತ್ತೆ ಆ ಥರ ಮೂಡ್. ಇವತ್ತು ಹೇಳ್ಬೇಕು ಅನಿಸ್ತಾ ಇವತ್ತು ನಾನು ಮಂತ್ರ ಹೇಳ್ತೀನಿ. ಆ್ಯಂಡ್ ಲೈಕ್ ಅಟ್ಲೀಸ್ಟ್ ನಾನು ಮಂತ್ರ ಹೇಳಿದ್ರೆ ಒಂದು 15 days 21 days ಅಂತೂ ನಾನು ಹೇಳ್ತಿರ್ತೀನಿ. ಓಕೆನಾ? ಸೊ ನನಗೆ ಓಕೆ ಸ್ಟಾಪ್ ಮಾಡಬೇಕು, ಯಾಕೋ ಹೇಳೋಕ್ಕೆ ಮನಸ್ಸಾಗ್ತಿಲ್ಲ ಅಂದರೆ ಮತ್ತೆ ಸ್ಟಾಪ್ ಮಾಡ್ತೀನಿ. ಮತ್ತೆ ಹೇಳಬೇಕಂತ ಅನಿಸ್ತಾ ಮತ್ತೆ ಹೇಳ್ತೀನಿ, ಮತ್ತೆ ಸ್ಟಾಪ್ ಮಾಡಬೇಕಂತ ಅನಿಸಿದ್ರೆ ಮತ್ತೆ ಸ್ಟಾಪ್ ಮಾಡ್ತೀನಿ. ನೋಡಿ ಲೈಕ್ ನನಗೆ ಯಾಕೆ ಮಂತ್ರ ಹೇಳೋದಂದರೆ ನಾನು ಪರ್ಸ್ನಲಿ ನನಗೆ ಶಿವ ಅಂದರೆ ತುಂಬ ಇಷ್ಟ. ಓಕೆ? ಸೊ ಒಂದೊಂದ್ಸತಿ ಲೈಫಲ್ಲಿ ನಿಮಗೆ ಲೈಕ್ ಯಾರು ಇಲ್ದಾಗ ಲೈಕ್ ಯಾರು ಇಲ್ಲ ಅಂತ ಫೀಲ್ ಆಗ್ತಿರುತ್ತೆ. ಅಫ್ಕೋರ್ಸ್ ನಾವು ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ? ಆ್ಯಸ್ ಅಫ್ಕೋರ್ಸ್ ನಮ್ಮ ಒಳಗಡೆ ದೇವರಿದ್ದಾನೆ. ವಿ ಆರ್ ಗಾಡ್ಸ್ ಹ್ಯಾವಿಂಗ್ ಎ ಹ್ಯೂಮನ್ ಎಕ್ಸ್ಪೀರಿಯನ್ಸ್. ಅಂದರೆ ನಾವು ಲೈಕ್ ದೇವರು ಆಯಿತಾ, ಬಟ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ನ ಲೈಕ್ ಮಾಡ್ತಾ ಇದ್ದೀವಿ. ಸೊ ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಏನೆಲ್ಲ ಎಮೋಷನ್ಸ್ ಇರಬೇಕು ಆ ಎಮೋಷನ್ಸ್ ಅಂತೂ ನಮಗೆ ಖಂಡಿತ ಇದ್ದೇ ಇರುತ್ತೆ. ಓಕೆ? ಸೊ ಅಳು ಬರುತ್ತೆ, ಒಂದೊಂದ್ಸತಿ ಅಲೋನ್ ಫೀಲ್ ಆಗುತ್ತೆ. ನಾನು ಪರ್ಸ್ನಲಿ ನನ್ನ ಶಿವ ಅಂದರೆ ನಂಗೆ ಅಪ್ಪನ ಥರ ಫೀಲಿಂಗ್ಸ್. ಓಕೆ? ನನಗೆ ಆಲ್ಮೋಸ್ಟ್ ನನ್ನ ಅಪ್ಪನೇ ನಮ್ಮ ಲೈಕ್ ಅಪ್ಪ. ಲೈಕ್ ಅಪ್ಪ ಅಂದರೆ ಹೇಗೆ, ಅಪ್ಪ ಅಂತ ಹೇಗೆ ಮಾತಾಡ್ಸೋದು ಅದೇ ರೀತಿ ನಾನು ಶಿವನ್ ಮಾತಾಡ್ಸೋದು. ಸೊ ನಾನು ನಂಬ್ತೀನಿ. ಓಕೆ? ನಾನು ಏಂಜಲ್ಸ್ ನಂಬರ್ಸ್ ಅದೆಲ್ಲ ನಂಬಲ್ಲ, ಬಟ್ ನಾನು ಶಿವನ್ ನಂಬ್ತೀನಿ. ಆ್ಯಂಡ್ ಮಂತ್ರ ಹೇಳ್ತೀನಿ. ಆ್ಯಂಡ್ ನಾನು ಏನೂ ಕೇಳಲ್ಲ, ಬಿಕಾಸ್ ಕೇಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲ. ನಾನು ಟ್ರೂಲಿ ಬಿಲೀವ್ ಮಾಡ್ತೀನಿ, ಬಿಕಾಸ್ ನಾನು ಏನು ಗಾಡಿಗೆ ಕೇಳೋದು ಬೇಕಾಗಿಲ್ಲ. ಯಾಕೆಂತ ಅಂದರೆ ನನ್ನ ಪೀಸಿಗೆ ನಾನು ಚಾಂಟ್ ಮಾಡ್ತೀನಿ, ನನ್ನ ಅಪ್ಪನ ಥರ ನಾನು ಮಾತಾಡ್ತಿರ್ತೀನಿ ಶಿವನ್ ಜೊತೆ. ಬಟ್ ಲಿಟ್ರಲಿ ಹೇಳ, ನಾನು ಯಾವತ್ತೂ ಲೈಕ್ ಯಾವಾಗಿಂದ ನನಗೆ ಮ್ಯಾನಿಫೆಸ್ಟೇಷನ್ ಗೊತ್ತಾಗಿದೆ ಲೈಕ್ ಅವಾಗಿಂದ ನಾನು ಕೇಳೋದೇ ನಿಲ್ಲಿಸ್ಬಿಟ್ಟಿದ್ದೀನಿ. ಬಿಕಾಸ್ ನಾನು ಯಾವಾಗಲೂ ಕೇಳೋದಕ್ಕೆ ಅಂತ ಹೋದರೆ ಲೈಕ್ ಲಿಟ್ರಲಿ ನೋಡು, ಲೈಕ್ ಲಿಟ್ರಲಿ ಒಂದು ವಾಯ್ಸ್ ಬರುತ್ತೆ ಮೈಂಡಲ್ಲಿ. ಏನಂತ ಗೊತ್ತಾ? ನಿನ್ನ ಥಾಟ್ಸಿಂದ ನೀನು ರಿಯಾಲಿಟಿ ಕ್ರಿಯೇಟ್ ಮಾಡ್ಕೊತೀಯ. ನೀನು ಎಷ್ಟೇ ಬೇಡ್ಕೊಂಡ್ರು ನೀನು ಪಾಸಿಟಿವ್ ಆಗಿಲ್ಲ ಅಂತಂದರೆ ನೀನು ಮ್ಯಾನಿಫೆಸ್ಟೇ ಮಾಡಲ್ಲ. ಪಾಸಿಟಿವ್ ಅಂದರೆ ನಿನ್ನ ಪಾಸಿಟಿವ್ ನೆಗೆಟಿವ್ ಅಂತ ಅಲ್ಲ, ಬಟ್ ನಿನ್ನ ಮೈಂಡ್ ಸೆಟ್ ಸ್ಟಿಕ್ ಆನ್ ಆಗಲಿಲ್ಲ. ಓಕೆ ನೀನು ಸಿಗುತ್ತೆ ಅಂತ ಅದು ನಂಬಲಿಲ್ಲ ಅಂದರೆ ನಿನಗೆ ಸಿಗಲ್ಲ. ನಿನಗೆ ಬೇಕಂತಂದರೆ ನೀನು ಪಡ್ಕೊಬೇಕು. ನಿನ್ನ ಥಾಟ್ಸ್ ನೆಟ್ಟಗಿರಬೇಕು. ನಿನ್ನ ಥಾಟ್ಸ್ ನೆಟ್ಟಗೆ ಇಟ್ಕೊಳ್ದೆ ನೀನು ಏನೂ ಬೇಡ್ಕೊಬೇಡ ಅನ್ನೋ ಮೈಂಡ್ ವಾಯ್ಸ್ ಕೇಳಿಸುತ್ತೆ ನನಗೆ. ಸೊ ಲಿಟ್ರಲಿ ಲೈಕ್ ನನಗೇನೇ ಬೇಕಂತ ಅಂದರೂ ಲಿಟ್ರಲಿ ದೇವ್ರು ಕೊಡಲ್ಲ. ಓಕೆ? ನಾನು ಪಡ್ಕೊಬೇಕು. ಅದೇ ಹೇಗೆ ಅಂತಂದರೆ ನಾನು ಅಫೋ ಮಾಡೋ ಅಥವಾ ಮೈಂಡ್ ಸೆಟ್ ಅಫೋ ಮಾಡೋದಕ್ಕಿಂತ ನಾನು ಅಫೋ ಮಾಡಿ ಅಂತಲೂ ಎಲ್ರಿಗೂ ಹೇಳಲ್ಲ. ಓಕೆ? ಜಸ್ಟ್ ಥಿಂಕ್ ಅಷ್ಟೇ. ಥಿಂಕ್ ನಿಮ್ಮ ಹತ್ರ ಅದಿದೆ, ಥಿಂಕ್ ನಿಮ್ಗೆ ಅದು ಸಿಗುತ್ತೆ. ಅಥವಾ ಇಲ್ಲ ಥಿಂಕ್ ಖಂಡಿತ ನಿಮ್ಗೆ ಅದು ಸಿಕ್ಕೇ ಸಿಗುತ್ತೆ. ನೋ ಮ್ಯಾಟರ್ ವಾಟ್ ಏನೇ ಆಗಲಿ ಅದು ನಿಮ್ಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಅಥವಾ ಥಿಂಕ್ ಇವಾಗ ನನ್ನ ಹತ್ರ ಇದೆ, ಅಥವಾ ಆಲ್ರೆಡಿ ನನ್ನ ಹತ್ರ ಇದೆ. ಓಕೆ? ಹಿಂದೆಯಿಂದನೂ ಅದು ನನ್ನ ಹತ್ರ ಇದೆ. ಸೊ ಈ ರೀತಿಯ ಥಿಂಕ್ ಮಾಡಿ ಅಷ್ಟೇ. ನೀವು ಮಾಡಬೇಕಾಗಿರೋದು ಇಷ್ಟೇ ಕೆಲಸ, ಲಿಟ್ರಲಿ ಬೇರೆ ಏನೂ ಇಲ್ಲ ಮ್ಯಾನಿಫೆಸ್ಟೇಷನಲ್ಲಿ. ಬಟ್ ಎಸ್, ದೇವ್ರನ್ನ ನಂಬ್ತೀನಿ. ಅಫ್ಕೋರ್ಸ್ ನಾನು ದೇವ್ರನ್ನ ನಂಬ್ತೀನಿ. ಆದರೆ ದೇವ್ರಿಗೆ ನಾನು ಯಾವ ಸೈನ್ಸು ಕೇಳಲ್ಲ. ನನಗೆ ಆ ಸೈನ್ ಕೊಡಿ, ನಂಗೆ ಈ ಸೈನ್ ಕೊಡಿ, ಈ ಥರ ಕೊಡಿ, ಲಿಟ್ರಲಿ ನಾನು ಕೇಳಲ್ಲ. ನನಗೆ ಮಾತಾಡ್ಬೇಕನ್ಸಿದ್ರೆ ಮಾತಾಡ್ತೀನಿ, ಚಾಂಟ್ ಅನ್ಸಿದ್ರೆ ಮಾತ್ರ ಚಾಂಟ್ ಮಾಡ್ತೀನಿ. ಬಿಕಾಸ್ ರಿಲ್ಯಾಕ್ಸ್ ಫೀಲ್ ಆಗುತ್ತೆ, ಖುಷಿ ಕೊಡುತ್ತೆ, ಮೋರ್ ಕನೆಕ್ಟೆಡ್ ಟು ಹಿಮ್ ಅನಿಸುತ್ತೆ. ಅಂದರೆ ದೇವರಿಗೆ ಜಾಸ್ತಿ ಕನೆಕ್ಟೆಡ್ ಅನಿಸುತ್ತೆ ಯಾವಾಗ ನಾವು ಮಂತ್ರ ಹೇಳ್ತೀವಲ್ಲ. ಲೈಕ್ ಅವರಿಗೆ ಜಾಸ್ತಿ, ಆ ದೇವರಿಗೆ ಜಾಸ್ತಿ ನಾವು ಕನೆಕ್ಟೆಡ್ ಅಂತ ಅನಿಸುತ್ತೆ. ನನಗೆ ಪಂಚಾಕ್ಷರಿ ಮಂತ್ರ ಹೇಳಿದಾಗೆಲ್ಲ ನಾನು ಶಿವಂಗೆ ಜಾಸ್ತಿ ಕನೆಕ್ಟೆಡ್ ಅನ್ನೋ ಫೀಲ್ ಆಗುತ್ತೆ. ಶಿವ ನಾನು ಒಂದೇ ಅನ್ನೋ ಫೀಲ್ ಆಗುತ್ತೆ. ಆ ಒಂದು ಉದ್ದೇಶದಿಂದ ನಾನು ಮಂತ್ರ ಹೇಳ್ತೀನಿ. ಅಫ್ಕೋರ್ಸ್. ಆ್ಯಂಡ್
ತುಂಬ ಪಾಸಿಟಿವ್ ಆಗಿ ಅನಿಸುತ್ತೆ. ಏನೋ ಒಂದು ಓಕೆ, ನನ್ನ ಜೊತೆ ಯಾರೋ ಇದ್ದಾರೆ, ನನ್ನ ಕೈ ಹಿಡ್ಕೊಂಡು ಯಾರೋ ನಡ್ಕೊಂಡು ಹೋಗ್ತಿದ್ದಾರೆ, ಓಕೆ ನಾನು ಅಲೋನ್ ಅಲ್ಲ, ನನ್ನ ಜೊತೆ ಯಾರೋ ಇದ್ದಾರೆ ಅಂತ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಾನು ಶಿವನ್ ಮಂತ್ರ ಹೇಳ್ತೀನಿ ಆ್ಯಂಡ್ ಚಾಂಟ್ ಮಾಡ್ತೀನಿ. ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಸಿದ್ರು ಆಗಾಗ ಹೋಗ್ತೀನಿ. ಓಕೆ, ಬಟ್ ನಾ ಹೇಳಿದ್ನಲ್ಲ, ಏನಾದರೂ ಬೇಕಂತ, ಲೈಕ್ ನಾವು ಲಿಟ್ರಲಿ ಎಲ್ಲರೂ ಹೋಗೋದು ದೇವ್ರ ಹತ್ರ ಏನಕ್ಕೆ, ಏನಾದರೂ ಬೇಡ್ಕೊಂಡ್ವಿ. ಬಟ್ ಲಿಟ್ರಲಿ ದೇವ್ರ ಹತ್ರ ಬೇಡ್ಕೊಳೋದಕ್ಕೆ ಹೋಗಬೇಡಿ. ಬಿಕಾಸ್ ಬೇಡ್ಕೊಬೇಕಂತ ಅಂದರೆ ಟರ್ನ್ ಇನ್ನರ್ ವರ್ಡ್ಸ್. ಓಕೆ, ಬೇಡ್ಕೊಳೋದ್ರಲ್ಲೂ ರೀತಿ ಇದೆ. ಓಕೆ, ದೇವ್ರಿಗೆ ಬೇಡ್ಕೊಳ್ಳಿ, ನಂಬಿ, ಆ್ಯಂಡ್ ಅದನ್ನ ಲೈಕ್ ನಂಬಿಕೆ ಇಡಿ, ಆಗೋದು ಮ್ಯಾನಿಫೆಸ್ಟ್ ಆಗುತ್ತೆ. ಬಟ್ ಇನ್ನೊಂದು ಥರನೂ ಇದೆ. ಏನಂತ ಅಂದರೆ ದೇವ್ರನ್ನ ಜಸ್ಟ್ ಲೈಕ್ ಒಂದು ಫ್ರೆಂಡ್ ಥರ, ಲೈಕ್ ನಿಮ್ಮ ಅಪ್ಪ ಅಮ್ಮನೋ, ನಿಮ್ಮ ಫ್ರೆಂಡ್ಸು, ವಾಟ್ ಎವರ್, ನೀವು ದೇವ್ರಿಗೆ ಏನಂತ ಡೆಫಿನೇಷನ್ ಕೊಡ್ತೀರಾ ನಂಗೆ ಗೊತ್ತಿಲ್ಲ. ಓಕೆ, ಕನ್ಸಿಡರ್ ನಿಮ್ಗೆ ಏನು ಅನ್ಸುತ್ತೋ ಆ ರೀತಿ ಕನ್ಸಿಡರ್ ಮಾಡಿ ಅವ್ನ ಜೊತೆ ದಿನ ಮಾತಾಡಿ. ಲೈಕ್ ನಾರ್ಮಲ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಹೇಗೆ ಮಾತಾಡ್ತಿರೋ ಹಾಗೆ ಮಾತಾಡಿ. ಓಕೆ, ಬಟ್ ಒಂದು ಡಿಸೈರ್ ಅಂತ ಬಂದಾಗ, ಒಂದು ಆಸೆ ಅಂತ ಬಂದಾಗ ಜಸ್ಟ್ ಟೆಲ್ ಹಿಮ್, ಆಯಿತಾ? ಓಕೆ, ನೋಡು ನಂಗೆ ಇದಿಷ್ಟ. ಜಸ್ಟ್ ನಿಮ್ಮ ವಿಷಯನ ಶೇರ್ ಮಾಡ್ಕೊಳ್ಳಿ. ಖಂಡಿತ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಅಂತೂ ಇರಲ್ಲ. ಓಕೆ, ದೇವರಿಗೆ. ಬಟ್ ಲೆಟ್ ಇಟ್ ಬಿ, ನಿಮ್ಮ ವಿಷಯನ ಶೇರ್ ಮಾಡ್ಕೊಳ್ಳಿ, ಹೇಳಿ. ಬಟ್ ಶೇರ್ ಮಾಡ್ಕೊಂಡಾದ್ಮೇಲೆ, ಹೇಳ್ಕೊಂಡಾದ್ಮೇಲೆ ನಿಮ್ಮ ಮೈಂಡ್ಸೆಟ್ ಮೇಂಟೈನ್ ಮಾಡಲಿಲ್ಲ ಅಂತ ಅಂದರೆ, ನೀವು ಪಾಸಿಟಿವ್ ಆಗಿರಲಿಲ್ಲ ಅಂತ ಅಂದರೆ ನಿಮ್ಗೆ ಅದು ಸಿಗಲ್ಲ. ನಿಮ್ಮ ನಿಮಗೆ ಯಾವುದನ್ನ ನೀವು ಬೇಕಂತ ಬೇಡ್ಕೊತೀರೋ ಅದ್ರ ಮೈಂಡ್ಸೆಟ್ ಅಬಾಂಡೆಂಟ್ ಇರಬೇಕು. ಲೈಕ್ ಅಬಾಂಡೆಂಟ್ ಮೈಂಡ್ಸೆಟ್ ಇರಬೇಕು. ದುಡ್ಡು ಬೇಕಂತ ಬೇಡ್ಕೊಂಡ್ರೆ ದುಡ್ಡಿನ ಮೇಲೆ ನಿಮ್ಮ ಮೈಂಡ್ಸೆಟ್ ಅಬಾಂಡೆಂಟ್ ಇರಬೇಕು. ಅಂದರೆ ದುಡ್ಡು ನಿಮ್ಮನ್ನ ಹುಡ್ಕೊಂಬರುತ್ತೆ. ದುಡ್ಡು ನಿಮ್ಗೆ ಲೈಕ್ ದುಡ್ಡಿಗೆ ನೀವು ಅಂದರೆ ಇಷ್ಟ, ದುಡ್ಡಿಗೆ ನಿಮ್ಗೆ ಬಿಟ್ಟಿರೋದಕ್ಕಾಗಲ್ಲ. ದುಡ್ಡು ಲೈಕ್ ನಿಮ್ಮ ಜೊತೆ ಇರೋದಕ್ಕೆ ರೀಸನ್ಸ್ ಹುಡುಕುತ್ತೆ, ಕಾರಣ ಹುಡುಕುತ್ತೆ. ಈ ರೀತಿ ತಿಳ್ಕೊಬೇಕು. ದುಡ್ಡಿಗೆ ನನಗೆ ಕೊರತೆ ಇಲ್ಲ, ದುಡ್ಡು ಯಾವಾಗಲೂ ನನ್ನ ಹತ್ರ ಇರುತ್ತೆ, ಲೈಕ್ ಎಲ್ಲಿಂದಾನಾದರೂ ದುಡ್ಡು ಬರುತ್ತೆ ಅಂತ ನೀವು ನಂಬಿದ್ರೆ ದುಡ್ಡು ಎಲ್ಲಿಂದಾನಾದರೂ ಬರುತ್ತೆ. ಓಕೆ, ಸೊ ಈ ರೀತಿ ಬಿಲೀವ್ಸ್ ಇರಬೇಕು. ಸೊ ಮ್ಯಾನಿಫೆಸ್ಟೇಷನ್ ಲೆಟ್ಸ್ ಇಟ್ಸ್ ಸಿಂಪಲ್. ಓಕೆ, ಸೊ ಆಸ್ಟ್ರಾಲಜಿ, ಟ್ಯಾರೋಟ್ ಕಾರ್ಡ್ಸ್, ವಾಟ್ ಎವರ್. ಆ್ಯಂಡ್ ನಿನ್ನ ಹೇಳ್ತಾರೆ ಮ್ಯಾನಿಫೆಸ್ಟೇಷನಿಗೆ ಬಂದರೆ ದೇವ್ರ ಜೊತೆ ಕನೆಕ್ಷನ್ ಕಡಿಮೆ ಆಗುತ್ತೆ. ಐ ಥಿಂಕ್ ದೇವ್ರ ಜೊತೆ ಯಾವತ್ತೂ ಕನೆಕ್ಷನ್ ನಿಮ್ಗೆ ಕಡಿಮೆ ಆಗಲ್ಲ. ಮ್ಯಾನಿಫೆಸ್ಟೇಷನ್ಗೆ ಬಂದರೆ ಐ ಥಿಂಕ್ ಜಾಸ್ತಿ ಆಗುತ್ತೆ. ಆ್ಯಂಡ್ ನಿಮಗೆ ಜಾಸ್ತಿ ನಾಲೆಡ್ಜ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ನೀವು ನಿಮ್ಮ ಜೊತೆ ಕನೆಕ್ಟೆಡ್ ಆಗ್ತೀರಾ. ಆ್ಯಂಡ್ ಲಿಟ್ರಲಿ ಹೇಳ್ತೀನಿ, ನೀವು ನಿಮ್ಮನ್ನು ಪ್ರೀತಿಸದೆ ದೇವ್ರನ್ನ ಹೇಗೆ ಪ್ರೀತಿಸ್ತೀರಾ, ಹೇಗೆ ಇದು ಮಾಡ್ತೀರಾ. ಫಸ್ಟ್ ಆಫ್ ಆಲ್ ಲೈಕ್ ಲಿಟ್ರಲಿ ಹೇಳ್ತೀನಿ, ನಿಮ್ಮ ಜೊತೆ ನೀವು ಕನೆಕ್ಟ್ ಆಗೋದು ತುಂಬ ಇಂಪಾರ್ಟೆಂಟ್. ಅದಾದಮೇಲೆ ನೀವು ದೇವ್ರ ಜೊತೆ ಕನೆಕ್ಟ್ ಆಗೋಕ್ಕಾಗೋದು. ಓಕೆ, ನೋಡಿ, ದೇವ್ರ ಜೊತೆ ಯಾರೇ ಕನೆಕ್ಟ್ ಆಗಿದ್ರು ಕೂಡ ಅವ್ರು ಫಸ್ಟ್ ಅವ್ರ ಜೊತೆ ಕನೆಕ್ಟ್ ಆಗಿರ್ತಾರೆ. ಆ್ಯಂಡ್ ದೆನ್ ದೇವ್ರ ಜೊತೆ ಕನೆಕ್ಟ್ ಆಗಿರ್ತಾರೆ. ಬಿಕಾಸ್ ದೇವರು ನಿಮ್ಮ ಹೈಯರ್ ಸೆಲ್ಫ್, ಅರ್ಥ ಆಯ್ತಾ? ಸೊ ನೀವು ಯಾವಾಗ ನಿಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಅವಾಗ ಅವನ ಜೊತೆ ಕನೆಕ್ಟ್ ಆಗ್ತೀರಾ. ಸೊ ಅಲ್ಲಿ ತನಕ ನೀವು ಕನೆಕ್ಟ್ ಆಗಲ್ಲ ಅವನಿಗೆ. ಓಕೆ, ಲೆಟ್ ಮೀ ಟೆಲ್ ಯು ಕ್ಲಿಯರ್ಲಿ. ಓಕೆ, ಫಸ್ಟು ನೀವು ನಿಮ್ಮನ್ನ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮನ್ನು ನೀವು ನಂಬೋದಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮ ಪವರ್ನ ನಂಬೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಅನ್ನೋದು ಲೈಕ್ ಎಲ್ರಿಗೂ ಇರುವಂಥ ನ್ಯಾಚುರಲ್ ಪವರ್. ಓಕೆ, ಇಟ್ಸ್ ಅ ನ್ಯಾಚುರಲ್ ಗಿಫ್ಟ್. ಸೊ ಸ್ಟಾರ್ಟ್ ಬಿಲೀವಿಂಗ್ ದಟ್ ಗಿಫ್ಟ್. ಓಕೆ, ಗಾಡ್ ನಿಮಗೆ ಕೊಟ್ಟಿರೋವಂಥ ಒಂದು ನ್ಯಾಚುರಲ್ ಪವರ್ ಮ್ಯಾನಿಫೆಸ್ಟೇಷನ್ ಅನ್ನೋದು, ಅದನ್ನು ನಂಬೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಲೈಫಲ್ಲಿ ಖಂಡಿತ ಮಿರಾಕಲ್ಸ್ ಆಗುತ್ತೆ, ಲೈಫ್ ತುಂಬ ಚೆನ್ನಾಗಾಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಕ್ಲಾರಿಟಿ ಕೊಟ್ಟಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಆ್ಯಂಡ್ ನನ್ನ ಸಬ್ಲಿಮಲ್ ಚಾನಲ್ ಇದೆ, ಪ್ಲೀಸ್ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಸಬ್ಸ್ಕ್ರೈಬ್ ಮಾಡಿ. ವಾಟ್ಸಪ್ ಗ್ರೂಪ್ ಇದೆ, ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಆ್ಯಂಡ್ ಟೆಲಿಗ್ರಾಮ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಹೋಗಿ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.